ಭೀಮಾಂತರಂಗ ಆನ್ಲೈನ್ ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕ ಜಗಲಿ ಕೇಂದ್ರ ಇಂಡಿ ಏರ್ಪಡಿಸಿರುವ ಉಪನ್ಯಾಸ ಮಾಲೆಯಲ್ಲಿ ಇಂದು ಮೂರನೆಯ ಉಪನ್ಯಾಸದ ವಿಷಯ ಶ್ರೀ ಸಿಂಪಿ ಲಿಂಗಣ್ಣನವರು. ಇವತ್ತಿನ ಈ ಉಪನ್ಯಾಸ ವೇದಿಕೆಯಲ್ಲಿ ಉಪಸ್ಥಿತರಿರುವ ಸ್ವಾಗತ ಮತ್ತು ಪರಿಚಯ ಮಾಡಲಿರುವ ಶ್ರೀ ಸಿಎಂ ಬಂಡಗಾರ್, ಕ್ಷೇತ್ರ ಸಮನ್ವಯಾಧಿಕಾರಿಗಳು ಇಂಡಿ. ಇವತ್ತಿನ ಉಪನ್ಯಾಸದ ವಿಷಯ ಶ್ರೀ ಸಿಂಪಿ ಲಿಂಗಣ್ಣನವರು ಕುರಿತು ಉಪನ್ಯಾಸ ನೀಡಲಿರುವ ಕನ್ನಡದ ಮಹತ್ವದ ಲೇಖಕರಾದ, ಶ್ರೇಷ್ಠ ನಾಟಕಕಾರರಾದ, ಲಾವಣಿಯ ಕೊನೆಯ ಕೊಂಡಿಯಾದ ಪ್ರೊಫೆಸರ್ BR ಪೊಲೀಸ್ ಪಾಟೀಲರು. ಇವತ್ತಿನ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿರತಕ್ಕಂತ ಶ್ರೀ ರಾಘವೇಂದ್ರ ಕುಲಕರ್ಣಿ, ಮುಖ್ಯ ಗುರುಗಳು AGG ಬಾಲಕಿಯರ ಪ್ರೌಢಶಾಲೆ ಇಂಡಿ ಇವರಿಗೆ, ಮತ್ತು ಇವತ್ತು ಸಮಾರೋಪ ಮಾತುಗಳನ್ನಾಡುವ ಶ್ರೀ YG ಬಿರಾದರ್ ಶಿಕ್ಷಕರು ಮೆರಿಗೆ ಇವರಿಗೆ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಘನ ಉಪಸ್ಥಿತರಿರುವ ಶ್ರೀ DN ಅಕ್ಕಿ ಖ್ಯಾತ ಸಂಶೋಧಕರು ಇಂಡಿ ಇವರಿಗೆ, ಮತ್ತು ಎಲ್ಲ ವೀಕ್ಷಕರಿಗೂ ಈ ಕಾರ್ಯಕ್ರಮದ ಮೊದಲಿಗೆ ನಮಸ್ಕಾರಗಳನ್ನ ಹೇಳ್ತಾ, ಈಗ ಸ್ವಾಗತ ಮತ್ತು ಪರಿಚಯ ಶ್ರೀ ಸಿಎಂ ಬಂಡಗಾರ್, ಕ್ಷೇತ್ರ ಸಮನ್ವಯಾಧಿಕಾರಿಗಳು ಇಂಡಿ. ಸರ್, ಸಿಎಂ ಬಂಡಗಾರ್ ಸರ್. ಓಕೆ ಸರ್. ಪವಿತ್ರ ಭೀಮಾ ನದಿಯ ಎಡಬಲದಲ್ಲಿರುವ ಸಾಧಕರ ಸಾಧನೆಗಳ ಪರಿಚಯದ ಹೊಣೆ ಹೊತ್ತು ಜನ್ಮ ತಾಳಿದ ಭೀಮಾಂತರಂಗ ಆನ್ಲೈನ್ ಸಾಹಿತ್ಯಿಕ ಸಾಂಸ್ಕೃತಿಕ ಜಗಲಿ ಕೇಂದ್ರ ಇಂಡಿ ಜಿಲ್ಲಾ ವಿಜಯಪುರದ ಯಶಸ್ವಿ ಮೂರನೇ ಉಪನ್ಯಾಸ ಇಂದು ಜರುಗಲಿದೆ. ಈ ನಾಡಿಗೆ, ಈ ದೇಶಕ್ಕೆ ಗಣನೀಯವಾದ ಕೊಡುಗೆ ನೀಡಿದ್ದು, ಸಾಂಸ್ಕೃತಿಕ ಸಂಬಂಧಿಕೆಯನ್ನ ಹೆಚ್ಚಿಸಿದ್ದು, ಸಾಂಸ್ಕೃತಿಕ ಶ್ರೀಮಂತಿಕೆಯನ್ನು ಹೆಚ್ಚಿಸಿದ್ದು ಈ ನೆಲದ ಶಕ್ತಿ. ದಯವಿಟ್ಟು ಎಲ್ಲರೂ ಸೌಂಡ್ ಮ್ಯೂಟ್ ಮಾಡಬೇಕು. ಎಲ್ಲರೂ ಆಡಿಯೋ ಮತ್ತು ವಿಡಿಯೋಗಳನ್ನ ಮ್ಯೂಟ್ ಮಾಡಬೇಕು. ದಯವಿಟ್ಟು ಎಲ್ಲ ಜಾಯಿನ್ ಆದಂತ ಬಾಂಧವರು ತಾವು ಮಾತನಾಡುವ ಸಂದರ್ಭ ಬರುವವರೆಗೂ ಆಡಿಯೋ ಮತ್ತು ವಿಡಿಯೋಗಳನ್ನ ಮ್ಯೂಟ್ ಮಾಡಿ ಮಾನ್ಯ ಉಪನ್ಯಾಸಕರ ಉಪನ್ಯಾಸವನ್ನು ಆಲಿಸಬೇಕು. ಈ ದೇಶಕ್ಕೆ ಶಿವರಾಯ ಗೌಡ ಪ್ರೆಸೆಂಟಿಂಗ್ ಮಾಡಿ. ಸಾಹೇಬ್ರದ್ದು ಆಡಿಯೋ ಮತ್ತು ವಿಡಿಯೋ ಮ್ಯೂಟ್ ಮಾಡೋದು ನಿಮ್ಮ ಮಂತೆಗೆ ಇರ್ತಾರೆ, ಅಲ್ಲೇ ಮಾಡ್ಬಿಡ್ರಿ ಸಾಹೇಬ್ರು. ಅವ್ರು ಎಷ್ಟವರೆಗೂ ಇದು ಹಂಗೆ ಗೊತ್ತಾಗಲ್ರಿ. ಓಕೆ. ಈ ದೇಶಕ್ಕೆ, ಈ ನಾಡಿಗೆ ಗಣನೀಯ ಕೊಡುಗೆ ನೀಡಿ ಸಾಂಸ್ಕೃತಿಕ ಶ್ರೀಮಂತಿಕೆಯನ್ನು ಹೆಚ್ಚಿಸಿದ್ದು ಈ ನೆಲದ ಶಕ್ತಿಯಾಗಿದೆ. ಹೀಗಾಗಿ ಭೀಮೆಯ ಒಡಲು ರತ್ನಗಳ ಕಡಲು ಎಂದು ಹೇಳಬಹುದು. ಇಂಥ ರತ್ನದಂತ ವ್ಯಕ್ತಿತ್ವ ಹೊಂದಿದ ನಾಡಿನ ಸಾರಸ್ವತ ಲೋಕಕ್ಕೆ ಕಾಣಿಕೆ ನೀಡಿದ ಮಹಾನ್ ಚೇತನ, ಮಹಾನ್ ಸಾಹಿತ್ಯದ ಖಣಿ ಸಿಂಪಿ ಲಿಂಗಣ್ಣನವರ ಕುರಿತು ಇವತ್ತು ಉಪನ್ಯಾಸ ನೀಡಲಿರುವ ಶ್ರೀ BR ಪೊಲೀಸ್ ಪಾಟೀಲ್ ಸರ್ ಅವರನ್ನ ಇಂದಿನ ಈ ನಮ್ಮ ಭೀಮಾಂತರಂಗ ಸಾಹಿತ್ಯಿಕ ಸಾಂಸ್ಕೃತಿಕ ಜಗಲಿ ಉಪನ್ಯಾಸಕ ಮಾಲಿಕೆಗೆ ಬಹಳ ಹೃದಯಾರೆ ಮನಸಾರೆ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನ, ಸುಸ್ವಾಗತವನ್ನ ಕೋರ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಈ ಸಂಸ್ಥೆಯ ಈ ಸಾಂಸ್ಕೃತಿಕ ಜಗಲಿಯ ಸದಸ್ಯರಲ್ಲಿ ಒಬ್ಬರಾಗಿರುವ ಮಿತ್ರರು ಶ್ರೀ ರಾಘವೇಂದ್ರ ಕುಲಕರ್ಣಿ, ಮುಖ್ಯ ಗುರುಗಳು ಅರುಣಾಬಾಯಿ ಗಾಂಧಿ ಬಾಲಕಿಯರ ಪ್ರೌಢಶಾಲೆ ಇಂಡಿಯ ಮುಖ್ಯ ಗುರುಗಳಾದ ಶ್ರೀ ರಾಘವೇಂದ್ರ ಕುಲಕರ್ಣಿ ಸರ್ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನ, ಸುಸ್ವಾಗತವನ್ನ ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ನಿರೂಪಕರಾಗಿ ಕಾರ್ಯನಿರ್ವಹಿಸುತ್ತಿರುವಂತ ಸಾಲುಟಿಗೆಯ ಕವಿಗಳಾಗಿರುವ ಈ ಗೀತ ಯೋಗೇಶ್ ಅವರನ್ನು
ವೈಜಿ ಬಿರಾದಾರ್ ಸರ್ ಸಮಾರೋಪ ಮಾಡಲಿರುವ ವೈಜಿ ಬಿರಾದಾರ್ ಸರ್ ಅವರನ್ನು ಈ ಕಾರ್ಯಕ್ರಮದಲ್ಲಿ ಘನ ಉಪಸ್ಥಿತಿಯನ್ನ ವಹಿಸಿ ಎಲ್ಲ ಯುವಕರಿಗೆ ಮಾರ್ಗದರ್ಶನ ಮಾಡಲಿರುವ ನಾಡಿನ ಖ್ಯಾತ ಸಂಶೋಧಕರಲ್ಲಿ ಒಬ್ಬರಾದ DN ಅಕ್ಕಿ ಸರ್ ಅವರನ್ನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಬೇರೆ ಬೇರೆ ಜಿಲ್ಲೆಗಳಿಂದ ಈ ನಾಡಿನ ಹಲವಾರು ತಾಲೂಕುಗಳಿಂದ ಬೇರೆ ಬೇರೆ ಕಡೆ ಇದ್ದು ಕೂಡ ಈ ಸಾಂಸ್ಕೃತಿಕ ಆನ್ಲೈನ್ ವೇದಿಕೆಯಲ್ಲಿ ಒಂದಾಗಿ ಇವತ್ತಿನ ಒಬ್ಬ ನಮ್ಮ ನಾಡಿನ ಹಿರಿಯ ಸಾಹಿತಿಗಳ ಉಪನ್ಯಾಸವನ್ನ ಆಲಿಸಲಿರುವ ಎಲ್ಲ ಸಾಹಿತ್ಯಾಸಕ್ತರಿಗೂ, ಯುವ ಸಾಹಿತಿಗಳಿಗೂ ಹಾಗೂ ಎಲ್ಲ ಶಿಕ್ಷಣ ಕ್ಷೇತ್ರದ ಉದಾಹರಣೆಗೆ ಪ್ರಾಧ್ಯಾಪಕರಾದ ಡಿಗ್ರಿ ಕಾಲೇಜ್ ಪ್ರಾಧ್ಯಾಪಕರಾದ ರವಿ ಅರಳಿ ಅವರಿಗೂ, ಆಮೇಲೆ ಸಿಂಪಿ ಲಿಂಗಣ್ಣವರ ಕುಟುಂಬದ ಎಲ್ಲ ಸದಸ್ಯರಿಗೂ, ಸಿಂದಗಿಯ ಮಿತ್ರರು ಮುಖ್ಯ ಗುರುಗಳಾಗಿರುವ ಸಂಜೀವ್ ಡಾಂಗಿ ಅವರಿಗೂ, ಹೀಗೆ ಹಲವಾರು ಜನ ಅಕ್ಕಲಕೋಟದಿಂದ, ಬಾಗಲಕೋಟೆ ಜಿಲ್ಲೆಯಿಂದ, ಬಿಜಾಪುರ ಜಿಲ್ಲೆಯಿಂದ, ಬೇರೆ ಬೇರೆ ಜಿಲ್ಲೆಗಳಿಂದ ಭಾಗವಹಿಸಿರುವಂತ ಎಲ್ಲ ಮಹಿಳೆಯರಿಗೂ ಹೃತ್ಪೂರ್ವಕವಾದ ಸುಸ್ವಾಗತವನ್ನ ನಾನು ಕೋರ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಇವತ್ತಿನ ಉಪನ್ಯಾಸಕರಾಗಿರುವ ಈ ನಾಡಿನ ಹಿರಿಯ ಸಾಹಿತಿಗಳಲ್ಲಿ ಒಬ್ಬರಾಗಿರುವ ಡಾಕ್ಟರ್ BR ಪೊಲೀಸ್ ಪಾಟೀಲ್ ಬನ್ನಹಟ್ಟಿ ಸರ್ ಅವರ ಪರಿಚಯ ಮಾಡಿಕೊಡುವುದು ನನಗೊಂದು ಸಂತೋಷದ ಸಂದರ್ಭ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೇನೆ. BR ಪೊಲೀಸ್ ಪಾಟೀಲ್ ಸರ್ ಅವರ ಕಂಚಿನ ಕಂಠದಿಂದ ಹೊರಬಂದ ಲಾವಣಿಗಳಿಂದ ಆರಂಭಿಸಿ ಇಂಗ್ಲಿಷ್ ರೈಮ್ಸ್ ಗಳವರೆಗೆ, ಶಿಶು ಸಾಹಿತ್ಯದಿಂದ ಆರಂಭಿಸಿ ಶರಣ ಸಾಹಿತ್ಯದವರೆಗೆ, ಜನಪದದಿಂದ ಆರಂಭಿಸಿ ಜನಪ್ರಿಯ ನಾಟಕಗಳಿಂದ ಸೇರಿ ಆತ್ಮ ಚರಿತ್ರೆಗಳವರೆಗೆ ವಿಸ್ತರಿಸಿ ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮ ವಿರಾಟ ರೂಪವನ್ನು ತೋರಿಸಿರುವ ಶ್ರೀ BR ಪೊಲೀಸ್ ಪಾಟೀಲ್ ಸರ್ ಅವರು ಮೂಲತಃ ವಿಜಯಪುರ ಜಿಲ್ಲೆಯ ಮುದ್ದೇಬೇಳ ತಾಲೂಕಿನ ಕೊಣ್ಣೂರಿನಲ್ಲಿ ರೇವಣಸಿದ್ದಪ್ಪ ಲಕ್ಷ್ಮೀಬಾಯಿ ಎಂಬ ಆದರ್ಶ ದಂಪತಿಗಳ ಮಗನಾಗಿ 1950ರಲ್ಲಿ ಜನ್ಮ ತಾಳಿದರು. ಇವರು ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಆಂಗ್ಲ ಭಾಷಾ ವಿಷಯದಲ್ಲಿ MA ಪದವಿಯನ್ನ ಪಡೆದು 1974ರಿಂದ SRA PU ಕಾಲೇಜ್ ಬನಹಟ್ಟಿಯಲ್ಲಿ ಆಂಗ್ಲ ಭಾಷಾ ಉಪನ್ಯಾಸಕರಾಗಿ ಸುದೀರ್ಘವಾದ ಸೇವೆಯನ್ನ ಸಲ್ಲಿಸಿ ವೃತ್ತಿಯಿಂದ ನಿವೃತ್ತಿಯಾಗಿದ್ದಾರೆ. ಶ್ರೀಯುತರು ಬನಹಟ್ಟಿಯಲ್ಲಿ ವಾತ್ಸಲ್ಯದ ಗೃಹವನ್ನ ನಿರ್ಮಿಸಿ ಸರ್ವರಿಗೂ ವಾತ್ಸಲ್ಯದ ಬೀಡಾಗಿಸಿದ್ದಾರೆ. ಕೇವಲ ಅದು ಮಾತೃ ಹೃದಯದ ವಾತ್ಸಲ್ಯಕ್ಕಷ್ಟೇ ಸೀಮಿತವಾಗದೆ ಸಾಹಿತ್ಯಕ್ಕೂ ಕೂಡ ವಾತ್ಸಲ್ಯದ ಖಣಿಯಾಗಿ ನಮ್ಮ ಮುಂದೆ ನಿಂತಿದೆ. ಶ್ರೀಯುತರ ಬಗ್ಗೆ ಹೇಳೋದಾಗಿದ್ರೆ, ಅವರು ಸಾಹಿತ್ಯ ಕ್ಷೇತ್ರದಲ್ಲಿ ಹಲವಾರು ಮಜಲುಗಳನ್ನ ಮುಟ್ಟಿರುವ, ದಾಟಿರುವ ನಿಪುಣರು. ಸಾಹಿತ್ಯ, ಸಂಗೀತ, ಅಭಿನಯ, ನಿರ್ದೇಶನ, ಜಾನಪದ ಸಂಗ್ರಹ, ಪರಿಷ್ಕರಣ, ಸಮಾಜ ಸೇವೆ, ಲಾವಣಿ, ಗಾಯನ ಇತ್ಯಾದಿ ಸಾಹಿತ್ಯದ ಪ್ರಕಾರಗಳಲ್ಲಿ ಅಪಾರವಾದ ಕೃಷಿಯನ್ನು ಮಾಡಿದ್ದಾರೆ. 80ಕ್ಕಿಂತ ಹೆಚ್ಚು ನಾಟಕಗಳು, 3ಕ್ಕೂ ಹೆಚ್ಚು ಕಾದಂಬರಿಗಳು, ಹಲವಾರು ಕವನ ಸಂಕಲನಗಳು, ಹಲವಾರು ಕಥಾ ಸಂಕಲನಗಳು, ಲೇಖನಗಳು, ಮಕ್ಕಳ ಸಾಹಿತ್ಯದ ಪುಸ್ತಕಗಳು, ಹೀಗೆ ಹಲವಾರು ಬಗೆಯ ಸಾಹಿತ್ಯದ ಮರವು ಹೆಮ್ಮರವಾಗಿ ಬೆಳೆದಿದೆ. ಜೊತೆಗೆ ಹಲವಾರು ಪ್ರಶಸ್ತಿಗಳು, ಸನ್ಮಾನಗಳು ಇವರನ್ನು ಅರಸಿ ಇವರ ವಾತ್ಸಲ್ಯದ ಬುಟ್ಟಿಗೆ ಬಂದು ಸೇರಿವೆ. ಅದರಲ್ಲಿ ಕೆಲವು ಹೆಸರಿಸಲೇಬೇಕು ಎಂದಾದರೆ 2010ರಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತಗೊಂಡರು. ರಂಗ ಸಂಸ್ಕಾರ ಪ್ರಶಸ್ತಿ ಮುಂತಾದವುಗಳು ದೊರೆತವು. ಇನ್ನೊಂದು ವಿಶೇಷವೇನೆಂದರೆ, ಎಂತ ಚೆಂದಿತ್ತು ಹಿಂದೂಸ್ತಾನ ಎಂಬ ಲಾವಣಿ ಸಂಕಲನಕ್ಕೆ ಹಲಸಂಗಿಯ ಡಾಕ್ಟರ್ ಸಿಂಪಿ ಲಿಂಗಣ್ಣ ಸಾಹಿತ್ಯ ಪ್ರತಿಷ್ಠಾನ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಪ್ರಸ್ತುತ ಸಿಂಪಿ ಲಿಂಗಣ್ಣನವರ ಕುರಿತು ಇಂದು ನಮಗೆ ಉಪನ್ಯಾಸ ನೀಡಲಿದ್ದಾರೆ. ಇದು ಕಾಕತಾಳೀಯವೂ ಹೌದು, ಸಾಹಿತ್ಯದ ಸೌರಭವೂ ಹೌದು. ಬಂಧುಗಳೇ, 20 ವರ್ಷಗಳ ಹಿಂದೆ ನಾನು ಸಿಂದಗಿಯ ಪೋರ್ವಾಲ್ ಕಾಲೇಜಿನಲ್ಲಿ ಪದವಿ ವಿದ್ಯಾರ್ಥಿಯಾಗಿದ್ದಾಗ BA2 ವಾರ್ಷಿಕ ಸ್ನೇಹ ಸಮ್ಮೇಳನಕ್ಕೆ ಅಂದಿನ ನಮ್ಮ ಗುರುಗಳು ಇವರನ್ನು ಮುಖ್ಯ ಅತಿಥಿಗಳನ್ನಾಗಿ ಆಹ್ವಾನಿಸಿದರು. ಆ ಕಾರ್ಯಕ್ರಮದಲ್ಲಿ ದೇವರ ಹಿಪ್ಪರಿಗೆಯ ಮಲ್ಲಯ್ಯನ ಗುಡಿಯಲ್ಲಿ ಮತ್ತು ರಾವುತರಾಯನ ಗುಡಿಯಲ್ಲಿ ವಗ್ಯಗಳು ಹಾಡುವ ಏನು ಮೈಲಾರಲಿಂಗ ಹಾಡು ದಾಟಿಯ ಎಂತ ಚೆಂದಿತ್ತು ಹಿಂದೂಸ್ತಾನ ಎಂಬ ಲಾವಣಿ ಹಾಡಿ ನಮ್ಮ ಮನಸ್ಸೆಳೆದರು, ಅಷ್ಟೇ ಅಲ್ಲ ರಂಜಿಸಿದರು. ಅದನ್ನು ನಾವು ಬಾಹ್ಯಪಾಠ ಮಾಡಿ ಹಲವಾರು ವಿದ್ಯಾರ್ಥಿಗಳ ಮುಂದೆ ಬೇರೆ ಬೇರೆ ಸಭೆ ಸಮಾರಂಭಗಳಲ್ಲಿ ಹಾಡಿ ಹೌದೆನಿಸಿಕೊಂಡಿದ್ದೇವೆ, ಹೆಮ್ಮೆ ಪಟ್ಟಿಕೊಂಡಿದ್ದೇವೆ. ಅದಕ್ಕೆ ನಮ್ಮ ಮಿತ್ರ YG ಬಿರಾದಾರ್ ಅವರು ಹೊರತಾಗಿಲ್ಲ. ಅಂತಹ ಮಾಸ್ಟರ್ ಪೀಸ್
ಕ್ರಿಯೇಟರ್ ಆಗಿರುವಂತ ಡಾಕ್ಟರ್ BR ಪೊಲೀಸ್ ಪಾಟೀಲ್ ಸರ್ ಅವರು ಅಂತ ಹೇಳ್ತಾ, ಒಬ್ಬ ಮಾಸ್ಟರ್ ಪೀಸ್ ಕ್ರಿಯೇಟರ್ ಆದಂತ BR ಪೊಲೀಸ್ ಪಾಟೀಲ್ ಸರ್ ಅವರು ಇವತ್ತಿನ ಉಪನ್ಯಾಸದ ಕೊನೆಗೆ ಮತ್ತೆ ಆ ಗೀತೆಯನ್ನ, ಆ ಲಾವಣಿಯನ್ನ ನಮ್ಮ ಮುಂದೆ ಪ್ರಸ್ತುತಪಡಿಸ್ತಾರಂತೇಳಿ ಆಶಯವನ್ನ ವ್ಯಕ್ತಪಡಿಸಿ, ಅಂತ ಬಿಡುವಿಲ್ಲದ ಕಾರ್ಯಕ್ರಮಗಳ ಮಧ್ಯದಲ್ಲಿ ನಮ್ಮ ಈ ಯುವಕರು, ನಮ್ಮ ಎಲ್ಲ ಏನು ಇಂಡಿ ತಾಲೂಕಿನ ಬಳಗ ಕಟ್ಟಿಕೊಂಡಂತ ಈ ಆನ್ಲೈನ್ ಜಗಲಿಗೆ ತಾವು ದೂರದಲ್ಲಿದ್ರು ಕೂಡ ಆನ್ಲೈನ್ ಮುಖಾಂತರ ಕನೆಕ್ಟ್ ಆಗಿ ನಮಗೆ ಇವತ್ತು ಸಿಂಪಿ ಲಿಂಗಣ್ಣನವರ ಕುರಿತು, ಇವತ್ತೇನು ಈ ನಾಡಿನ ಈ ಭೀಮಾ ನದಿಯ ಏನು ಮೇರು ಶಿಖರವಾಗಿರುವ ಸಿಂಪಿ ಲಿಂಗಣ್ಣನವರ ಕುರಿತು ಉಪನ್ಯಾಸ ನೀಡುತ್ತಿರುವುದು ನಮ್ಮೆಲ್ಲರ ಸೌಭಾಗ್ಯ ಅಂತೇಳಿ ಆಶಿಸಿ ನನ್ನ ಈ ಸ್ವಾಗತ ಹಾಗೂ ಪರಿಚಯ ಭಾಷಣವನ್ನ ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ವೇದಿಕೆಯಲ್ಲಿರುವ ಎಲ್ಲ ಮಹನೀಯರನ್ನು ಸ್ವಾಗತಿಸಿ ಅವರನ್ನು ಪರಿಚಯಿಸಿರುವ ಶ್ರೀ CM ಬಂಡ್ಗರ್ ಕ್ಷೇತ್ರ ಸಮನ್ವಯಾಧಿಕಾರಿಗಳು ಇಂಡಿ ಇವರಿಗೆ ವಂದನೆಗಳನ್ನು ಹೇಳ್ತಾ, ಈಗ ನೇರವಾಗಿ ಉಪನ್ಯಾಸದ ಜಗಲಿಗೆ ಬರೋಣ. ಇವತ್ತಿನ ಉಪನ್ಯಾಸದ ವಿಷಯ ಶ್ರೀ ಸಿಂಪಿ ಲಿಂಗಣ್ಣನವರು. ಉಪನ್ಯಾಸಕರು ಪ್ರೊಫೆಸರ್ BR ಪೊಲೀಸ್ ಪಾಟೀಲ್, ಖ್ಯಾತ ಸಾಹಿತಿಗಳು, ಬನಹಟ್ಟಿ ವ್ಯಾಪ್ತಿಯನ್ನು ಮೀರಿ ಇಡೀ ಕರ್ನಾಟಕದ ತುಂಬ ತಮ್ಮ ಲಾವಣಿ ತಂಡವನ್ನ ಕಟ್ಟಿಕೊಂಡು ಇಡೀ ಈ ಕರ್ನಾಟಕದ ವ್ಯಾಪ್ತಿಯನ್ನು ದಾಟಿ ಹೊರಗೆ ಸಹಿತ ಲಾವಣಿಯನ್ನು ಪಸರಿಸಿರ್ತಕ್ಕಂಥ ಶ್ರೇಷ್ಠ ಲಾವಣಿಕಾರರು, ಶ್ರೇಷ್ಠ ನಾಟಕಕಾರರು ಮತ್ತು ಕವಿಗಳು, ವಿಮರ್ಶಕರು, ಎಲ್ಲ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿರ್ತಕ್ಕಂಥ ಶ್ರೀ ಪ್ರೊಫೆಸರ್ BR ಪೊಲೀಸ್ ಪಾಟೀಲ್ ಸಾಹಿತಿಗಳಿಗೆ ಅಥವಾ ನನ್ನ ಮಾರ್ಗದರ್ಶಕರಿಗೆ ಇವತ್ತಿನ ಉಪನ್ಯಾಸದ ವಿಷಯ ಶ್ರೀ ಸಿಂಪಿ ಲಿಂಗಣ್ಣನವರ ಕುರಿತು ತಮ್ಮ ಉಪನ್ಯಾಸವನ್ನ ಪ್ರಾರಂಭ ಮಾಡಬೇಕಂತ ಹೇಳಿ ಅವರಲ್ಲಿ ನಾನು ವಿನಂತಿಸಿಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ಭೀಮಾಂತರಂಗ ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕ ಜಗಲಿ ತುಂಬ ಮಹತ್ವದ ಕಾರ್ಯವನ್ನು ಕೈಗೆತ್ತಿಕೊಂಡು ಅತ್ಯಂತ ಉತ್ಸಾಹದಿಂದ ಕಾರ್ಯ ಪ್ರವೃತ್ತ ಆಗಿರೋದು. ನನಗೆ ಈ ಕ್ಷೇತ್ರದಲ್ಲಿ ತುಂಬ ಭರವಸೆಯನ್ನ ಇಟ್ಟುಕೊಂಡಿರುವಂಥ ನನಗೆ ಬಹಳ ಸಂತೋಷವನ್ನು ಉಂಟು ಮಾಡಿತ್ತು. ವಿಶೇಷವಾಗಿ ಭೀಮೆಯ ಆಚೆ ಈಚೆ ಹರಡಿಕೊಂಡಿರುವಂಥ ಪ್ರತಿಭೆಗಳ ಪ್ರಾಸ್ತಾವಿಕ ಮಾತುಗಳಲ್ಲಿ ಬಂಡಗಾರ್ ಅವರು ಪ್ರಸ್ತುತಪಡಿಸಿದಂಗೆ ಭೀಮೆಯ ಒಡಲು ರತ್ನಗಳ ಕಡಲು ಅಂತ ಹೇಳಿದ್ದು ಅತಿಶಯೋಕ್ತಿ ಏನಲ್ಲ. ಯಾಕೆಂದ್ರೆ ಈ ಭಾಗದಲ್ಲಿ ಮಧುರಚಂದ್ರರಿಂದ ಹಿಡಿದು ಇವತ್ತಿನ ನಮ್ಮ ಗೀತಯೋಗಿಯವರ ತನಕ ಅನೇಕ ಅದ್ಭುತ ಪ್ರತಿಭೆಗಳು ಬೆಳಕಿಗೆ ಬಂದವೆ. ಶ್ರೀರಂಗರ ಹೆಸರನ್ನು ಹೇಳಬೇಕಾಗ್ತದೆ, ಡಾಕ್ಟರ್ ಕಾಪ್ಸೆ ಅವರ ಹೆಸರನ್ನು ಹೇಳಬೇಕಾಗ್ತದೆ. ಹಿರೇಲೋಣಿಯ ನನ್ನನ್ನು ಇವತ್ತು ನಾನಿರೋ ಸ್ಥಾನದಲ್ಲಿ ನಿಲ್ಲಿಸಿದಂಥ ನನ್ನ ಪೂಜ್ಯ ಗುರುಗಳಾದ ಶ್ರೀ ಶಿವಲಿಂಗ ಕರ್ಜಿಗೆ ಅವರನ್ನು ನೆನೆಸ್ಬೇಕಾಗ್ತದೆ. ಹಲಸಂಗಿಯಲ್ಲಿ ಶಿಕ್ಷಕ ವೃತ್ತಿಯನ್ನು ಕೈಕೊಂಡು ನಿವೃತ್ತಿಯ ನಂತರ 20 ವರ್ಷಗಳ ನಂತರ ಆ ಊರಿನ ಜನರಿಂದ ತುಲಾಭಾರ ಮಾಡಿಸಿಕೊಂಡಂಥ ನಬಿ ಪಟೇಲ್ ವಡಗೇರಿ ಅವರನ್ನು ಹೆಸರಿಸಬೇಕಾಗ್ತದೆ. ಇಂಥ ಒಂದು ಅದ್ಭುತವಾದಂಥ ಪರಂಪರೆಯ ಉತ್ತುಂಗದ ಸ್ಥಾನದಲ್ಲಿ ನಿಂತಹ ಸಿಂಪಿ ಲಿಂಗಣ್ಣನವ್ರ ಬಗ್ಗೆ ಮಾತಾಡೋದು ಅಂದರೆ ನನಗೆ ತುಂಬ ಹೆಮ್ಮೆ ಅನ್ನಿಸ್ತದೆ. ನನ್ನ ಮಾತುಗಳನ್ನು ನನ್ನದೇ ಆದಂಥ ಒಂದು ವಚನದ ಮೂಲಕ ಆರಂಭ ಮಾಡ್ತೇನೆ. ನಾನು ಬಾಳುವೆ
ಒಟ್ಟು 70 ನೀನು. 70 ಅಂತ ನಾನು ಯಾಕೆ ಹೇಳಿದೆ ಅಂದರೆ, ಇವತ್ತಿನ ಒಂದು ಸರಾಸರಿ ಆಯಸ್ಸು 70 ಅಂತ ನಾವು ಇಟ್ಕೊಂಡ್ರೆ ಆ 70 ಹೀಗೆ ವಿಭಜನೆ ಮಾಡಬಹುದು ಅಂತ. ಬಾಳುವೆ ಒಟ್ಟು 70 ನೀನು, ನಿನ್ನನೇ ಕೇಳು ಏನು ಮಾಡುವೆ ನೀನು. ನಿದ್ರೆಗೆ 25, ಮೈಥುನಕ್ಕೆ 5. ನಿದ್ರೆಗೆ 25, ಮೈಥುನಕ್ಕೆ 5, ರೋಗ ಆರೈಕೆಗೆ 6, ಊಟ ತಿಂಡಿಗೆ 3, ಸ್ವಾಧ್ಯಾಯ ಶಿಕ್ಷಣಕ್ಕೆ 8, ರಜೆ ರಂಜನೆಗೆ 7. ಏನು ಮಾಡಲಿ ಮತ್ತೆ ಹೇಗೆ ಮಾಡಲಿ ನಾನು ಎನ್ನುತ್ತಲೇ ಕಳೆವೆ ಮತ್ತೆ 4. ಇನ್ನುಳಿಯಿತೆಷ್ಟೆಂದು ಬಲ್ಲೆಯ ನೀನು. ಸಾರ್ಥಕ ಬದುಕಿಗೆ 12 ಸಾಕೇನು. ಸಾರ್ಥಕ ಬದುಕಿಗೆ 12 ಸಾಕೇನು. ಭಯದಿ ದೂಡದಿರು ಉಳಿದ ಅಷ್ಟನ್ನು. ಲೇಸೆನಿಸಿಕೊಂಡು ಬದುಕಿದರೆ ನೀನು, ಲೇಸೆನಿಸಿಕೊಂಡು ಬದುಕಿದರೆ ನೀನು, ಸದ್ಗುರು ಬಸವಲಿಂಗ ಕಾಯುವನು ಅಂತ. ಹೀಗೆ ಇರೋ ಆಯಸ್ಸನ್ನ ನಾವು ವಿಭಜನೆ ಮಾಡಿಕೊಂಡು ಹೇಗೆ ನಾವು ಕಾರ್ಯ ಪ್ರವೃತ್ತರಾಗಬೇಕು ಅಂತ ಒಂದು ಯೋಜನೆ ಹಾಕಿಕೊಳ್ಳದೆ ಬದುಕಿದ್ರೆ ನಮ್ಮ ಬದುಕಿಗೆ ಅರ್ಥ ಬರೋದು ಕಷ್ಟ. ಇವತ್ತು ಡಾಕ್ಟರ್ ಸಿಂಪಿ ಲಿಂಗಣ್ಣವರ ಬಗ್ಗೆ ನಾವು ಮಾತಾಡ್ತೇವೆ ಅಂದರೆ, ಅವರನ್ನ ನಮ್ಮ ರೋಲ್ ಮಾಡೆಲ್ ಆಗಿ ಇಟ್ಕೋತೇವೆ ಅಂದರೆ, ಅವರು ತಮ್ಮ ಆಯಸ್ಸನ್ನು ವ್ಯರ್ಥ ಕಳೆಯಲಿಲ್ಲ ಅನ್ನೋ ಕಾರಣಕ್ಕೆ. ಅದಕ್ಕಾಗಿ ಸಿಂಪಿ ಲಿಂಗಣ್ಣನವರನ್ನ ಇವತ್ತು ನಾವು ಈ ಅರ್ಥದಲ್ಲಿ ಅವರನ್ನ ತಿಳ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ಸಿಂಪಿ ಲಿಂಗಣ್ಣ ಅವರು ಒಬ್ಬ ಶಿಕ್ಷಕರು, ನಂತರ ಅವರು ಸಾಹಿತಿಗಳು, ಆ ನಂತರ ಅವರು ಒಬ್ಬ ಪ್ರಕಾಶಕರು, ಆ ನಂತರ ಅವರು ಪ್ರಸಾರಕರು. ಹೀಗೆ ಈ 4 ಮುಖಗಳಲ್ಲಿ ಅವರನ್ನು ನಾವು ನೋಡ್ತೇವೆ. ಶಿಕ್ಷಕ ಅಂದರೆ ಹೇಗಿರಬೇಕು, ಏನಿರಬೇಕು ಅನ್ನೋದ್ರ ಬಗ್ಗೆ ನಾವು ಮೊದಲು ನೋಡಬೇಕಾದ್ರೆ, ಉಪಾಧ್ಯಾಯನೆಂದರೆ ರಾಷ್ಟ್ರದ ಸಂಸ್ಕೃತಿಯ ಚತುರ ತೋಟಿಗ. ಸಂಸಾರದ ಗಿಡಗಳಲ್ಲಿ ತನ್ನ ಶ್ರಮದಿಂದ ಪ್ರಾಣಶಕ್ತಿಯನ್ನೇ ತುಂಬಿ ಸುಂದರ ಪುಷ್ಪಗಳು ಅರಳುವಂತೆ ಮಾಡುತ್ತಾನೆ. ಇದನ್ನ ನಾನು ಹೇಳಿದ್ದಲ್ಲ, ರಸ ಋಷಿ ಶ್ರೀ ಅರವಿಂದರು ಹೇಳಿದ್ದು. ಅಂದರೆ ಅರವಿಂದರ ದೃಷ್ಟಿಯಲ್ಲಿ ಒಬ್ಬ ತೋಟಿಗ ಶಿಕ್ಷಕನಾದವ ಅಂತ. ಅಲ್ಲಿ ಹೂ ಹಣ್ಣು ಕಾಯಿ ಫಲ ಬಿಟ್ಟು ಇಡೀ ಜನಾಂಗಕ್ಕೆ ಉಪಯುಕ್ತ ಆಗಬೇಕಾದ್ರೆ ಈ ಶಿಕ್ಷಕನ ಪಾತ್ರ ಬಹಳ ದೊಡ್ಡದು ಅನ್ನುವಂಥದ್ದನ್ನು ಅವರು ಹೇಳಿದರು. ಈ ಮಾತು ಸತ್ಯ ಅಂತ ಸಿದ್ಧ ಮಾಡಿ ತೋರಿಸಿದ ಹಲವು ಮಾದರಿಗಳು ನಮ್ಮ ಮುಂದೆ ಅದಾವೆ. ಆದರೆ ಅದರಲ್ಲಿ ಮತ್ತೆ ನಾವು ಒಂದು ಶಾರ್ಟ್ ಲಿಸ್ಟ್ ಮಾಡೋದಾದ್ರೆ, ಕೆಲವರಲ್ಲಿ ಸಿಂಪಿ ಲಿಂಗಣ್ಣವರು ಕೂಡ ಒಬ್ಬರು. ಇಂಡಿ ತಾಲೂಕಿನಲ್ಲಿ ಅಥರ್ಗ ಅಂತ ಒಂದು ಊರು. ಆ ಅಥರ್ಗ ಗ್ರಾಮದಲ್ಲಿ ಮುಖ್ಯ ಶಿಕ್ಷಕರಾಗಿ 14 ವರ್ಷ ಸೇವೆ ಸಲ್ಲಿಸಿ ಇಡೀ ಊರಿನ ಚಿತ್ರಣವನ್ನೇ ಬದಲು ಮಾಡಿದಂಥ ಹಳ್ಳಿಯ ಮಹಾತ್ಮ. ಈ ಹಳ್ಳಿಯ ಮಹಾತ್ಮ ಅಂತ ಅನ್ನೋದು ಆ ರೇವಣಸಿದ್ದಪ್ಪ ಮಾಸ್ತರ್ ಕುರಿತಾಗಿ ಸಿಂಪಿ ಲಿಂಗಣ್ಣನವರು ಬರೆದಂಥ ಪುಸ್ತಕದ ಶೀರ್ಷಿಕೆ ಅದು. ಈ ಹಳ್ಳಿಯ ಮಹಾತ್ಮ ಆ ಊರಿನ ಜನರಿಂದ
ಒಂದು ದೇವಾಲಯ ನಿರ್ಮಿಸಿಕೊಂಡು ಪೂಜೆಗೊಳ್ತಾ ಇರೋದು ಅಂದ್ರೆ ಸಾಮಾನ್ಯ ಅಲ್ಲ ಇದು. ಸೊ ಇಂಥ ಒಂದು ಅದ್ಭುತವಾದಂತಹ ಶಕ್ತಿ ಶಿಕ್ಷಕನಿಗೆ ಇರ್ತದೆ ಅಂತ ಅನ್ನೋದನ್ನ ಹೇಗೆ ರೇವಣಸಿದ್ದಪ್ಪ ಮಾಸ್ತರು ತೋರಿಸ್ಕೊಟ್ರು, ಹೇಗೆ ಅವರು ಮಾಸ್ತರ್ ಹೋಗಿ ಮಾಸ್ತರ್ ದೇವರಾದ್ರು, ಹಾಗೇನೆ ಸಿಂಪಿ ಲಿಂಗಣ್ಣನವರು ಕೂಡ ತಾವು ಸೇವೆ ಸಲ್ಲಿಸಿದ 6-7 ಗ್ರಾಮಗಳಲ್ಲಿ, 6-7 ಗ್ರಾಮಗಳ ಹೆಸರನ್ನ ನಾನು ಹೇಳೋದಿಲ್ಲ, ಅವರ ಸೇವೆಯನ್ನು ಆರಂಭ ಮಾಡಿದ್ದು ಇಂಡಿ ತಾಲೂಕಿನ ಬತಗುಣಿಕೆ ಎನ್ನುವಂತಹ ಗ್ರಾಮ. ಅಲ್ಲಿಂದ ಅವರು ನಿವೃತ್ತರಾದದ್ದು ಚಡಚಣ ಅವರ ಹುಟ್ಟೂರಲ್ಲಿ. ಈ 6-7 ಊರುಗಳಲ್ಲಿ ಅವರು ಸಲ್ಲಿಸಿದಂಥ ಸೇವೆ ಎಂಥ ಅಗಾಧವಾದದ್ದು ಅಂತ ಅನ್ನೋದನ್ನ ಇವತ್ತಿನ ನನ್ನ ಉಪನ್ಯಾಸದಲ್ಲಿ ನಾನು ವಿಷದಪಡಿಸಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಅವಿಭಜಿತ ವಿಜಾಪುರ ಜಿಲ್ಲೆ ಅಂದ್ರೆ ಈಗಿನ ಬಿಜಾಪುರ ಮತ್ತು ಬಾಗಲಕೋಟೆ, ವಿಜಯಪುರ ಬಾಗಲಕೋಟೆ 2 ಜಿಲ್ಲೆಗಳನ್ನ ಒಳಗೊಂಡ ಹಂಗೆ ಶಿಕ್ಷಕ ಸಾಹಿತಿಗಳ ನೆಲೆಬೀಡಿದು. ಇಲ್ಲಿ ಒಂದು ದೊಡ್ಡ ಪಡೆ ಮಕ್ಕಳ ಸಾಹಿತ್ಯಕ್ಕೆ ವಿಶೇಷ ಕೊಡುಗೆಯನ್ನು ಕೊಟ್ಟಂಥ ಶಿಕ್ಷಕ ಸಾಹಿತಿಗಳ ದೊಡ್ಡ ಪಡೆಯದೆ. ಈ ಪಡೆಯ ದಂಡನಾಯಕರು ಸಿಂಪಿ ಲಿಂಗಣ್ಣವರು, ಈಶ್ವರಚಂದ್ರ ಚಿಂತಾಮಣಿ ಅವರು, ಶಂಭು ಬಿರಾದಾರ್ ಅವರು, ಶಿಶು ಸಂಗಮೇಶ್ ಅವರು, ಶರಣಪ್ಪ ಕಂಚಾಣಿ ಅವರು, ಹಾಮ ಪೂಜಾರಿ ಅವರು, ಸಂಗಮೇಶ್ ಬಾಗಲ್ಕೋಟ್ರು, BM ಪಾಟೀಲ್, ಗುರುಲಿಂಗ್ ಕಾಪ್ಸೆ ಅವರು, ಈಶ್ವರ್ ಕಾಪ್ಸೆ ಅವರು, ನನ್ನ ಗುರುಗಳಾದ ಶಿವಲಿಂಗ್ ಕರಜಿಗೆ ಅವರು, ಪರಶುರಾಮ್ ಚಿತ್ರಗಾರ್ ಅವರು, ಸಂಗಮೇಶ್ ಹೊಸಮನಿ, ಅಮೀನಪ್ಪ ಹಿಪ್ಪರ್ಗಿ, ಅನ್ನದಾನಿ ಹಿರೇಮಠ್, ಪಗು ಸಿದ್ದಾಪುರ್, ಕರಜಿಗೆ ಅವರು, ಮತ್ತೆ ಅನೇಕ ಜನರನ್ನ ನಾನು ಹೆಸರಿಸಬೇಕು. ಇವತ್ತಿನ ಪೀಳಿಗೆಯ ಶಿಕ್ಷಕ ಸಾಹಿತಿಗಳನ್ನು ಕೂಡ ನಾವು ಇಲ್ಲಿ ಹೇಳಬೇಕು. ಆದರೆ ನನ್ನ ವಿಷಯ ವ್ಯಾಪ್ತಿ ಸಿಂಪಿ ಲಿಂಗಣ್ಣನವರಾಗಿರೋದ್ರಿಂದ ಅದಕ್ಕಾಗಿ ಹೆಚ್ಚು ಸಮಯ ನಾನು ಕಳೆಯಿದೆ. ಲಿಂಗಣ್ಣವ್ರ ಬಗ್ಗೆ ಹೆಚ್ಚು ನಾನು ಇಲ್ಲಿ ಸಮಯ ತಮ್ಮ ಜೊತೆಗೆ ಹಂಚಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇನೆ. ಈಗ ನಾನು ಹೆಸರಿಸಿದಂತಹ ಬಹಳ ಮಂದಿ ಶಿಕ್ಷಕರಿಗೆ ಮೊದಲು ಇರೋ ಒಂದು ತುಡಿತ ಯಾವುದು ಅಂತಂದ್ರೆ ಅವರು ಪರಿಪೂರ್ಣ ಶಿಕ್ಷಕರಾಗಬೇಕು ಅನ್ನುವಂಥದ್ದು. ಸಾಹಿತ್ಯ ಮತ್ತು ಸಂಸ್ಕೃತಿಯ ಎಡಬಲ ಅವ್ರಿಗೆ ಇದ್ದಿದ್ರಿಂದ ಅವರು ಇವುಗಳನ್ನು ಕೂಡಿಸ್ಕೊಂಡೇನೆ ಬೆಳೆದರು. ನಾನು ಸುಮಾರು 45 ವರ್ಷಗಳ ಈ ಕ್ಷೇತ್ರದ ಅನುಭವದಿಂದ ಕಂಡುಕೊಂಡದ್ದೇನು ಅಂದ್ರೆ, ಒಬ್ಬ ಶಿಕ್ಷಕ ಆಗ್ಲಿ ಅಥವಾ ಇನ್ಯಾವುದೇ ವೃತ್ತಿಯನ್ನ ಕೈಕೊಂಡ ವ್ಯಕ್ತಿ ಆಗ್ಲಿ, ತಾನು ನೆಚ್ಚಿಕೊಂಡಂತಹ ಕ್ಷೇತ್ರದಲ್ಲಿ ಪರಿಪೂರ್ಣ ಆಗಬೇಕು ಅಂತ ಅನ್ನೋದಾದ್ರೆ ಅದು ಕೇವಲ ಅವನಿಂದ ಸಾಧ್ಯ ಇಲ್ಲ. ಅವನ ಕುಟುಂಬದವರ ತ್ಯಾಗ ಬಹಳ ದೊಡ್ಡದು ಅಂತ ಅನ್ನೋದನ್ನ ನಾನು ಒತ್ತಿ ಹೇಳಬೇಕಾಗ್ತದೆ. ಸಿಂಪಿ ಲಿಂಗಣ್ಣನವರಿಗಾಗ್ಲಿ ನನಗಾಗ್ಲಿ ನಾವು ನೆಚ್ಚಿಕೊಂಡಿರುವಂತಹ ಕ್ಷೇತ್ರದಲ್ಲಿಯ ಬೆಳವಣಿಗೆಗೆ ನನ್ನ ಮತ್ತು ಅವರ ಕುಟುಂಬದವರ ತ್ಯಾಗ ಬಹಳ ದೊಡ್ಡದು ಅಂತ ಅನ್ನೋದನ್ನ ಆರಂಭದಲ್ಲೇ ನಾನು ಹೇಳ್ತೇನೆ. ಇನ್ನು ಸಿಂಪಿ ಲಿಂಗಣ್ಣನವರು ತಮ್ಮ ಸಾಧನೆಗೆ ಹೆಚ್ಚು ಹೆಚ್ಚು ಪ್ರಶಸ್ತಿ ಪುರಸ್ಕಾರಗಳನ್ನ ಪಡ್ಕೊಳ್ಬೇಕಾದ್ರೆ ಕೇವಲ ಅವರ ಶೈಕ್ಷಣಿಕ ಸಾಧನೆ ಕಾರಣ ಆಗಲಿಲ್ಲ. ನಾನು ಆಂಗ್ಲ ಭಾಷೆಯನ್ನ ಬೋಧಿಸ್ತಾ ಇರೋದ್ರಿಂದ ನನ್ನ ವಿಚಾರಗಳು ಆಂಗ್ಲ ಭಾಷೆಯಲ್ಲೂ ಕೂಡ ಹರಿತಾವೆ. ಹಾಗೆ ನಾನು ಒಂದು ಕಡೆ ಇದನ್ನು ಪ್ರಸ್ತಾಪ ಮಾಡಿದ್ದೇನೆ. ಏನು ಅಂದ್ರೆ, a person with a sound academic background no doubt makes progress, but the one with sound academic background combined with cultural background makes a difference ಅಂತ.
ಇಲ್ಲಿ ಪ್ರೋಗ್ರೆಸ್ ಮತ್ತು ಡಿಫರೆನ್ಸ್ ಅನ್ನುವಂಥ ಎರಡು ಶಬ್ದಗಳ ಮೇಲೆ ನಾನು ಒತ್ತು ಕೊಡ್ತೇನೆ. ನಮಗೆ ಶೈಕ್ಷಣಿಕವಾದಂಥ ಔನ್ನತ್ಯ ಇದ್ರೆ, ಮೆರಿಟ್ ಇದ್ರೆ ನಮ್ಮ ಕ್ಷೇತ್ರದಲ್ಲಿ ನಾವು ಮುಂದುವರಿತೇವೆ ಅನ್ನೋದು ಇದರೊಳಗೆ ಎರಡು ಮಾತಿಲ್ಲ. ಆದ್ರೆ ಅದರ ಜೊತೆಗೆ ಈ ಕಲ್ಚರಲ್ ಬ್ಯಾಕ್ಗ್ರೌಂಡ್ ಇದ್ರೆ, ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಹಿನ್ನೆಲೆ ಇದ್ರೆ, ನಾವೆಲ್ಲಿರ್ತೇವೆ ಅಲ್ಲಿ ನಮ್ಮನ್ನ ಜನ ಭಿನ್ನವಾಗಿ ಗುರುತಿಸ್ತಾರೆ. ಹೇಗೆ ಆಡಿನ ಹಿಂಡಿನಲ್ಲಿ ಒಂದು ಆನೆ ನಿಂತ್ರೆ ಮೊದಲು ನಮ್ಮ ಕಣ್ಣಿಗೆ ಬೀಳೋದು ಯಾವುದು ಅಂದ್ರೆ ಅದು ಆನೆ. ಹಾಗೆ ಸಿಂಪಿ ಲಿಂಗಣ್ಣನವರು ಶಿಕ್ಷಕರ ನಡುವೆ ನಿಂತರೆ ಸಿಂಪಿ ಲಿಂಗಣ್ಣನವರು ನಮಗೆ ಆನೆಯ ಹಾಗೆ ಕಾಣ್ತಿದ್ರು. ಅದು ಅವರ ಸಾಧನೆಯ ಎತ್ತರ. ಈ ಮಾತನ್ನ ಅವ್ರ ಬಗ್ಗೆ ಹೇಳಿ, ಮತ್ತು ಇದು ನನ್ನ ಅನಿಸಿಕೆ ಮಾತ್ರ ಅಲ್ಲ, ಅನುಭವ ಕೂಡ ಹೌದು ಅಂತ ಹೇಳ್ತಾ, ಇವತ್ತು ಜನ ನನ್ನನ್ನ ಗುರುತಿಸಿ ಗೌರವಿಸಿದ್ರೆ, ನನಗೆ ಪ್ರಶಸ್ತಿ ಪುರಸ್ಕಾರಗಳು ಬಂದಿದ್ರೆ ಅದಕ್ಕೆ ಮುಖ್ಯ ಕಾರಣ ಯಾವುದು ಅಂತಂದ್ರೆ ಅದು ಶೈಕ್ಷಣಿಕ ಕ್ಷೇತ್ರದಲ್ಲಿರುವಂತಹ ನನ್ನ ಬದ್ಧತೆ, ಅದರ ಜೊತೆಗೆ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ನಾನು ತೊಡಗಿಸಿಕೊಂಡಿರುವಂಥ ರೀತಿ. ಅದನ್ನ ಸಿಂಪಿಯವರ ಕುರಿತಾಗಿಯೂ ಕೂಡ ನಾನು ಒತ್ತಿ ಒತ್ತಿ ಹೇಳಬೇಕು ಅಂತ ಅನಿಸ್ತದೆ. ಇವತ್ತು ನಮ್ಮಲ್ಲಿ ಬೇಕಾದಷ್ಟು ಜನ ರ್ಯಾಂಕ್ ಹೋಲ್ಡರ್ಸ್ ಇದ್ದಾರೆ. IT-BT ಕ್ಷೇತ್ರದಲ್ಲಿ ಸಾಕಷ್ಟು ಸಾಧನೆಗಳನ್ನ ಮಾಡಿದ್ದಾರೆ. 100ಕ್ಕೆ 100 ಅಂಕಗಳನ್ನ ಪಡೆದು ಬಹಳ ದೊಡ್ಡ ದೊಡ್ಡ ಹುದ್ದೆಗಳನ್ನ ಅಲಂಕರಿಸಿದ್ದಾರೆ ಅವರು, ರ್ಯಾಂಕ್ ಹೋಲ್ಡರ್ಸ್ ಅವರು. ಆದರೆ ಸಮಾಜಕ್ಕೆ ಅವರಿಂದ ಯಾವುದೇ ಗಣನೀಯವಾದಂತಹ ಸೇವೆ ಸಲ್ಲಿಲ್ಲ ಅಂದ್ರೆ ಅವರನ್ನ ಏನ್ ಅನ್ಬೇಕಾಗ್ತದೆ ಅಂತಂದ್ರೆ ಹೋಲ್ಡರ್ಸ್ ವಿದೌಟ್ ಬಲ್ಬ್ಸ್ ಅಂತ. ರ್ಯಾಂಕ್ ಹೋಲ್ಡರ್ಗಳು ಬರೀ ಹೋಲ್ಡರ್ ಆದ್ರೆ ಬೆಳಕು ಬರ್ತದೇನು? ಹಂಗೆ ಈ ರ್ಯಾಂಕ್ ಹೋಲ್ಡರ್ಗಳು ಏನಂತ ಆಲೋಚನೆ ಮಾಡಬೇಕು ಅಂತಂದ್ರೆ, ಹೇಗೆ ನಮಗೆ ಒಂದು ವೈಯಕ್ತಿಕ ಮುಖ ಇರುತ್ತದನೋ ಹಾಗೆ ನಮಗೆ ಒಂದು ಸಾಮಾಜಿಕ ಮುಖವೂ ಕೂಡ ಇರುತ್ತದೆ. Every person born in this society is indebted to the society he is born in. ತಾನು ಯಾವ ಸಮಾಜದಲ್ಲಿ ಹುಟ್ಟಿರ್ತಾನೆ ಆ ಸಮಾಜಕ್ಕೆ ಆತ ತನ್ನ ಕೊಡುಗೆಯನ್ನು ಕೊಡಬೇಕಾಗ್ತದೆ. ಗ್ರೀಸ್ ದೇಶದಲ್ಲಿ ಹಿಂದೆ ಪ್ರತಿಯೊಬ್ಬ ಯುವಕ 18 ವರ್ಷದವನ ಆಗುತ್ತಲೇನೆ ಅವನಿಗೆ ಒಂದು ಪ್ರತಿಜ್ಞೆಯನ್ನ ಸ್ವೀಕಾರ ಮಾಡಬೇಕಾಗಿ ಬರ್ತಿತ್ತು. ಆ ಪ್ರತಿಜ್ಞೆ ಏನು ಅಂತಂದ್ರೆ, ಐ ವಿಲ್ ಲೀವ್ ಮೈ ಕಂಟ್ರಿ ರಿಚರ್ ಅಂಡ್ ಗ್ರೇಟರ್ ದ್ಯಾನ್ ದ ಒನ್ ಐ ಹ್ಯಾವ್ ರಿಸೀವ್ಡ್ ಅಂತ. ಎಂತ ಅದ್ಭುತವಾದಂತಹ ಪರಿಕಲ್ಪನೆ ಇದು ಅಂತ ಆಲೋಚನೆ ಮಾಡ್ಬೇಕು ತಾವು. I will leave my country richer and greater than the one I have received. ನಾನು ಪಡೆದುದಕ್ಕಿಂತ ಶ್ರೀಮಂತವಾಗಿ ಮತ್ತು ಸುಪುಷ್ಟವಾಗಿ ನನ್ನ ದೇಶವನ್ನ ನಾನು ಬಿಟ್ಟು ಈ ಭೂಮಿಯಿಂದ ನಿರ್ಗಮಿಸ್ತೇನೆ. ಅಂದ್ರೆ ನಾನು ಬರುವಾಗ ಹೇಗಿತ್ತು ನನ್ನ ದೇಶ, ಅದಕ್ಕಿಂತ ಅದು ಸುಭದ್ರವಾಗಿ ಸಶಕ್ತವಾಗಿ ಆಗುವ ಹಾಗೆ ನಾನು ಪರಿಶ್ರಮಿಸ್ತೇನೆ ಅನ್ನುವಂಥ ಒಂದು ಪ್ರತಿಜ್ಞೆಯನ್ನ ಮಾಡ್ಬೇಕಾಗ್ತಿತ್ತಲ್ಲ. ಹಾಗೆ ಪ್ರತಿಜ್ಞೆಯನ್ನ ಮಾಡಿ ಈ ಸಮಾಜಕ್ಕೆ ಕೊಡುಗೆಯನ್ನ ಕೊಟ್ಟಂಥವರಲ್ಲಿ ಸಿಂಪಿ ಲಿಂಗಣ್ಣವರು ಕೂಡ ಒಬ್ರು ಅಂತ. ಆ ಕಾರಣಕ್ಕಾಗೇನೆ ಇವರು ಹಳ್ಳಿಯ ಮಹಾತ್ಮರು ಅನ್ನಿಸ್ಕೊತಾರೆ. ಯಾವುದೇ ಒಬ್ಬ ಶಿಕ್ಷಕನ ಬಗ್ಗೆ ಮಾತಾಡುವಾಗ ಶೈಕ್ಷಣಿಕ ಪರಂಪರೆಯ ಕುರಿತು ನಾವು ಮಾತಾಡ್ತೇವೆ. ಆ ಶೈಕ್ಷಣಿಕ ಪರಂಪರೆ ಈ ಸಿಂಪಿಯವರ ಬದುಕಿನ ಹಿನ್ನೆಲೆಯಲ್ಲಿ ಹೇಗಿತ್ತು
ಮತ್ತೆ ಸಿಂಪಿಯವರಿಗೆ ಅವರ ಜನ್ಮಭೂಮಿ ಯಾವ ರೀತಿಯಲ್ಲಿ ಪೋಷಿಸ್ತು ಮತ್ತು ಅವರನ್ನ ಹೇಗೆ ಬೆಳೆಸ್ತು ಅಂತ ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗ್ತದೆ. ಭೀಮಾ ತೀರದ ಸಾಂಸ್ಕೃತಿಕ ಚರಿತ್ರೆ ಅದ್ಭುತವಾದಂತಹದ್ದು. ಜನಪದ ಸಾಹಿತ್ಯಕ್ಕೆ ಭೀಮಾ ತೀರದ ಈ ಕ್ಷೇತ್ರ ಏನದ ಇದರ ಕೊಡುಗೆ ತುಂಬಾ ಅದ್ಭುತವಾದಂತಹದ್ದು ಅಂತ ಅನ್ನೋದನ್ನ ನಾನು ಗಮನದಲ್ಲಿಟ್ಕೊಂಡೆ ಈ ಮಾತುಗಳನ್ನ ಹೇಳ್ತೇನೆ. ಲಿಂಗಣ್ಣನವರ ಕುರಿತು ಮಾತನಾಡುವಾಗ ನಾನು ಆಗಲೇ ಪ್ರಸ್ತಾಪ ಮಾಡಿದ ಹಾಗೇನೆ ಶಿಕ್ಷಕ, ಲೇಖಕ, ಪ್ರಕಾಶಕ ಮತ್ತು ಪ್ರಸಾರಕ ಈ 4 ಮುಖಗಳಲ್ಲಿ ಅವರನ್ನ ನಾವು ನೋಡಬೇಕು ಅಂತ ಹೇಳಿದ್ನಲ್ಲ. ಇದನ್ನ ನಾನು ನನ್ನ ಒಂದು ಲಾವಣಿಯಲ್ಲಿ ಹಿಡಿದಿಡುವಂತ ಒಂದು ಪ್ರಯತ್ನವನ್ನ ಮಾಡಿದ್ದೀನಿ. ಅದಕ್ಕೆ ಆ ಲಾವಣಿಯನ್ನ ಹೇಳಿ ಮತ್ತೆ ನಾನು ಅವ್ರ ಬಗ್ಗೆ ಮಾತನಾಡುವಂತ ಒಂದು ಪ್ರಯತ್ನ ಮಾಡ್ತೇನೆ. ಈ ಲಾವಣಿಯ ಶೀರ್ಷಿಕೆ ಸಿಂಪಿ ಸಾಗರ ಅಂತ. ಹೇಳುವೆ ಮಜಕೂರ ಸಭಾ ಕೂಡಿರಿ ಎಲ್ಲರ, ಹೇಳುವೆ ಮಜಕೂರ ಸಭಾ ಕೂಡಿರಿ ಎಲ್ಲರ, ಸಿಂಪಿ ಸಾಗರದ ಕತಿ ಕರ್ಪೂರ ಘಮ ಘಮ ಭರ್ಪೂರ ಘಮ ಘಮ ಭರ್ಪೂರ ಘಮ ಘಮ ಭರ್ಪೂರ. ಶಿವಯೋಗಿ ಸಾವಿತ್ರಿಯರ ಕುವರ ನಾಗಪ್ಪ ಸಿಂಪಿ ಚದರ. ಲಿಂಗಣ್ಣವರ ಹೆಸರು ನಾಗಪ್ಪ ಅನ್ನುವಂಥದ್ದು ಬಹಳಷ್ಟು ಮಂದಿಗೆ ಅದು ಗೊತ್ತಿಲ್ಲ. ಶಿವಯೋಗಿ ಸಾವಿತ್ರಿಯರ ಕುವರ ನಾಗಪ್ಪ ಸಿಂಪಿ ಚದುರ, ಅಂಗ ಸುಂದರ ಅಭಿನಯ ಚತುರ ಸಾಹಿತ್ಯ ಸುಮಧುರ. ಹಲಸಂಗಿ ಗೆಳೆಯರ ಗೀತ ಗಾಂಧಾರ ಮಧುರ ಚನ್ನರ, ಹಲಸಂಗಿ ಗೆಳೆಯರ ಗೀತ ಗಾಂಧಾರ ಮಧುರ ಚನ್ನರ, ಸಿಂಪಿ ಸಾಗರದ ಕತಿ ಕರ್ಪೂರ ಘಮ ಘಮ ಭರಪೂರ ಘಮ ಘಮ ಭರಪೂರ. ಹೇ ಸಾಲಿ ಬರಸುದಕ್ಕ ಸಿಂಪಿ ಮಾಸ್ತರ ಸರತ. ಅವರು ಯಾವ್ಯಾವ ಹಳ್ಳಿಗಳಲ್ಲಿ ಸೇವೆ ಮಾಡಿದ್ರು ಆ ಹಳ್ಳಿ ಜನ ಹೇಳ್ತಿದ್ ಮಾತಿದು. ಸಾಲಿ ಬರ್ಸೋದಕ್ಕ ಸಿಂಪಿ ಮಾಸ್ತರ್ ಸರ್ತ ಅಂದ್ರೆ ಅವನು ಮೀರ್ಸವ್ರು ಯಾರು ಇಲ್ಲ ಅನ್ನುವಂತ ಅಭಿಮಾನ ಅವ್ರಿಗೆ. ಸಾಲಿ ಬರಸುದಕ್ಕ ಸಿಂಪಿ ಮಾಸ್ತರ ಸರತ, ಬಾಲರ ಕೂಡ ಬೆರೆತ ಕೂಡಿ ಆಡೋತ ಕೂಡಿ ಹಾಡೋತ, ತನ್ನ ಚಿಂತೆಯ ಮರೆತ ಸರ್ವರೊಂದಿಗೆ ಬೆರೆತ, ತನ್ನ ಚಿಂತೆಯ ಮರೆತ ಸರ್ವರೊಂದಿಗೆ ಬೆರೆತ, ಸಿಂಪಿ ಸಾಗರದ ಕತಿ ಕರ್ಪೂರ ಘಮ ಘಮ ಭರಪೂರ ಘಮ ಘಮ ಭರಪೂರ. ಕಲಿ ಹಾಕಿ ಜಾನಪದ ಸಾರ ಹರಡಿ ಹರದಾರಿ ನೂರ, ಏ ಕಲಿ ಹಾಕಿ ಜಾನಪದ ಸಾರ ಹರಡಿ ಹರದಾರಿ ನೂರ, ಗರತಿಯ ಹಾಡು ಹಾಡುತ್ತ ಜೀವನ ಸಂಗೀತ, ಕನ್ನಡ ಲಾವಣಿಗಳ ತುಂಬಿ ಹೆಡಿಗಿ ಜಾತ್ರಿ ಮಾಡುತ್ತ, ಮರಿಶಾನ ದುಃಖ ಸಿದ್ಧ ಸಿದ್ಧ ಶಮರಂತ, ಏ ಮರಿಶಾನ ದುಃಖ ಸಿದ್ಧ ಶಮರಂತ, ಸಿಂಪಿ ಸಾಗರಾತ. ಇಲ್ಲಿ ಸಿಂಪಿ ಹೋಗಿ ಸಾಗರ ಆಯ್ತು ಅನ್ನುವಂಥದ್ದನ್ನ ಅವ್ರ ವ್ಯಕ್ತಿತ್ವ ಕುರಿತಾಗಿ ನಾನು ಹೇಳಿದ್ದೆ. ಸಾಯಿಕೊಲ್ಲೆಂಬ ಮಕ್ಕಳಿವರೇ ನಮ್ಮ, ಸಾಯಿಕೊಲ್ಲೆನ್ನುವ ಮಕ್ಕಳಿವರೇ ನಮ್ಮ, ದಿಟ್ಟಿಸಿ ನೋಡಿದರ ತಿಳಿದೀತ ಪೂರ ಇವರ್ಯಾರ, ಮಾತಿನಲ್ಲಿ ಚತುರ ವಿಷಯ ವಿಸ್ತಾರ, ಬಹು ಸುಂದರ ಬಹು ಸುಂದರ ಬಹು ಸುಂದರ ಈ ಸಿಂಪಿ ಸಾಗರ, ಸಿಂಪಿ ಸಾಗರದ ಕತಿ ಕರ್ಪೂರ ಘಮ ಘಮ ಭರಪೂರ ಘಮ ಘಮ ಭರಪೂರ ಘಮ ಘಮ ಭರಪೂರ. ಬರದ ಪುಸ್ತಕ ನೂರಾರ ಅರವಿಂದ ಗ್ರಂಥ ಭಂಡಾರ, ಬರದ ಪುಸ್ತಕ ನೂರಾರ ಅರವಿಂದ ಗ್ರಂಥ ಭಂಡಾರ,
ತುಳುಕಿಸಿದ ವಿವರ ಬಲ್ಲಿರೆಲ್ಲರ ಬಲ್ಲಿದರ ಪೂರ. ಮುಗಿಲು ಜೇನು ತಾಸವಿದು ಸ್ವರ್ಗದೋಲೆಗಳ ಬರೆದು, ಮುಗಿಲು ಜೇನು ತಾಸವಿದು ಸ್ವರ್ಗದೋಲೆಗಳ ಬರೆದು, ಮಹಾಪುರುಷರ ಭುವಿಗೆ ಕರೆದ ಧೀರ ಸಿಂಪಿ ಸಾಗರ. ಏ ಸಿಂಪಿ ಸಾಗರದ ಕತಿ ಕರ್ಪೂರ ಘಮ ಘಮ ಭರಪೂರ ಘಮ ಘಮ ಭರಪೂರ ಘಮ ಘಮ ಭರಪೂರ. ನಗಿಯ ಹಿರಿಹೊಳಿ ಹರಿಸಿ ಆನಂದ ತಾನೇ ಉಕ್ಕಿಸಿ, ಏ ನಗಿಯ ಹಿರಿಹೊಳಿ ಹರಿಸಿ ಆನಂದ ತಾನೇ ಉಕ್ಕಿಸಿ, ಜಾನಪದ ಉಳಿಸಿ ಜನ ಮನವ ಬೆಳಗಿಸಿ, ಬೆಳೆದ ಎತ್ತರಕ ಮೃಡಹರನ ಒಲಿಸಿ, ಕೀರ್ತಿ ಇವನರಸಿ ಕೀರ್ತಿ ಇವನರಸಿ. ಏ ಕೀರ್ತಿ ಇವನರಸಿ ಸಿಂಪಿ ಸಾಗರ ಸಿಂಪಿ ಸಾಗರ. ಸಿಂಪಿ ಸಾಗರದ ಕತಿ ಕರ್ಪೂರ ಘಮ ಘಮ ಭರಪೂರ ಘಮ ಘಮ ಭರಪೂರ ಘಮ ಘಮ ಭರಪೂರ. ಕೊಣ್ಣೂರ ಚಿನುಮಾಯಿ ಬಾಪು ಗೌಡನ ಬಳಗ, ಕೊಣ್ಣೂರ ಚಿನುಮಾಯಿ ಬಾಪು ಗೌಡನ ಬಳಗ, ಬಂದು ನಮಿಸಿದರ ಬಿದಿಗಿದಪ್ಪಿ ಮಕ್ಕಳಂಗ. ತಾಯಿಯ ಗುಣಿಸಿ ತಂದೆಯ ಘರಸಿ ಗೆಲಿಸಿದ, ತಾಯಿಯ ಗುಣಿಸಿ ತಂದೆಯ ಘರಸಿ ಗೆಲಿಸಿದ ಸಿಂಪಿ ಸಾಗರ. ಸಿಂಪಿ ಸಾಗರದ ಕತಿ ಕರ್ಪೂರ ಘಮ ಘಮ ಭರಪೂರ ಘಮ ಘಮ ಭರಪೂರ ಘಮ ಘಮ ಭರಪೂರ. ಹಿಂಗ ಈ ಕನ್ನಡ ಸಾಹಿತ್ಯ ಸರಸ್ವತಿ ಸಿಂಪಿಯೊಳಗಿಟ್ಟು ಇವರನ್ನ ಬೆಳೆಸಿ ಕಳಿಸಿದ್ಲು ಅನ್ನುವಂತ ಒಂದು ಕಲ್ಪನೆ ನಂದು. ಇದು ಅವರ ಸಾಂಸ್ಕೃತಿಕ ಚಿತ್ರಣ ಹೇಗೋ ಹಾಗ ಅವರ ವೃತ್ತಿ ಬದುಕಿನ ಚಿತ್ರಣವೂ ಇಲ್ಲದೆ, ಜನ ಅವರನ್ನ ಹೇಗೆ ಎತ್ತುಕೊಂಡ್ರು, ಜನ ಅವರನ್ನ ಹೇಗೆ ಬೆಳೆಸಿದ್ರು ಅನ್ನೋದರ ಚಿತ್ರಣವನ್ನ ನಾನು ಈ ಲಾವಣಿಯ ಮೂಲಕ ಕೊಡುವಂತ ಒಂದು ಪ್ರಯತ್ನ ಮಾಡಿದೆ. ಈ ಲಾವಣಿಯನ್ನ ನಾನು ಬರೆದಿದ್ದು ಯಾವಾಗ ಅಂದ್ರೆ, ಅವರ ಬದುಕಿನ ಮತ್ತು ಅವರ ಸಾಧನೆಯ ಉತ್ತುಂಗದ ಸಂದರ್ಭ ಅಂದ್ರೆ 1992ನೇ ಇಸ್ವಿಯಲ್ಲಿ ಕೊಪ್ಪಳದಲ್ಲಿ ನಡೆಯಬೇಕಾಗಿದ್ದಂಥ ಅಖಿಲ ಭಾರತ 62ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷ ಆಗಿ ಅವರನ್ನ ಪರಿಷತ್ತು ಆಯ್ಕೆ ಮಾಡಿದಂತಹ ಸಂದರ್ಭ ಅದು. ತವರು ವಿಜಾಪುರದಲ್ಲಿ ಇವರಿಗೆ ಒಂದು ನಾಗರಿಕ ಸನ್ಮಾನ ಏರ್ಪಾಡ ಆಯ್ತು. ಕಂದಗಲ್ ಹನುಮಂತರಾಯ ರಂಗಮಂದಿರದಲ್ಲಿ ಈ ಸಮಾರಂಭ ನಡೀಬೇಕಾಗಿತ್ತು. ಆಗ ನನ್ನ ವಿದ್ಯಾಗುರುಗಳು ಮತ್ತು ನನ್ನ ಮಾರ್ಗದರ್ಶಕರು ಮತ್ತು ಇಂಥದೇ ಒಂದು ಪರಂಪರೆ ಸೃಷ್ಟಿ ಮಾಡಿದಂಥ ಒಬ್ಬ ಅದ್ಭುತ ಶಿಕ್ಷಕರಾಗಿದ್ದಂಥ ಅಮೀನಪ್ಪ ಮಾಸ್ತರ್ ಹಿಪ್ಪರಿಗೆ ಅವರು, ಅವ್ರಿಗೆ ಬಹಳಷ್ಟು ಜನ ಎಸ್ ಹಿಪ್ಪರಿಗೆ ಅಂದ್ರೆ ಗೊತ್ತಾಗ್ತದೆ. ಎಸ್ ಹಿಪ್ಪರಿಗೆ ಅವರು ನನಗೆ, ಪೊಲೀಸ್ ಪಾಟೀಲ್ರ ನೀವು ಸಿಂಪಿ ಲಿಂಗಣ್ಣವರ ಬಗ್ಗೆ ಒಂದು ಲಾವಣಿ ಬರೆದು ಅವ್ರಿಗೆ ನಾಗರಿಕ ಸನ್ಮಾನ ಆಗೋ ದಿವಸ ನೀವು ವೇದಿಕೆ ಮೇಲೆ ಪ್ರಸ್ತುತಪಡಿಸ್ಬೇಕು ಅಂತ 1 ತಿಂಗಳು ಮುಂಚೆ ಹೇಳಿದ್ರು. ಆದ್ರೆ ಕಾವ್ಯ ಬಹಳ ವಿಚಿತ್ರ, ಕವಿತೆ ಚಂಚಲೆ. ನಾನು ಬರ್ದೇ ತೀರ್ತೀನಿ ಅನ್ನುವಂತ ಹಠ ಇರುವವನಿಗೆ ಆಕೆ ಒಲಿಯೋದಿಲ್ಲ. ಅದಕ್ಕೆ ನಾನು ಇದ್ರ ಕುರಿತಾಗೆ ಒಂದು ಕವಿತಾ ಬರಿಬೇಕಾದ್ದು. ಅದೇನು ಅಂದ್ರೆ, ಬಾರೆ ಬಾ ಏ ಕವಿತಾ ಅಂದ್ರ ಆಕಿ ಏನಂದಳು ಗೊತ್ತಾ? ಕಸಬೇರ್ ಸಂತಾನ ಅಲ್ಲ ನಾ ತಿಳಿತಾ, ಬಾ ಅಂದ್ರೆ ಬರೋಳಲ್ಲ, ಬೇಕು ಅಂದಾಗ ಒದಗೋಳಲ್ಲ, ಮಸ್ತಿಗೆ ಮಣಿಯೋಳಲ್ಲ, ಸುಸ್ತಿಗೆ ಒಲಿಯೋಳಲ್ಲ, ಮುಂಜಾನೆ ಹುಟ್ಟಿ ಸಂಜಿಕ್ ಬಾಡೋಳಲ್ಲ, ಭಗೀರಥನ ಬೆವರ ಹನಿ ಟಪ್ ಅಂತ ಬೀಳುತ್ತಲೇ ಏಸೋಗಳಿಗೆ ಹೆಪ್ಪು ಕರಗಿ ಹರಿದು ಬರುವಾಕಿ ನಾ ಕವಿತಾ, ಕಸಬೇರ್ ಸಂತಾನ ಅಲ್ಲ ನಾ ತಿಳಿತಾ.
ಅಂದಳು ನನ್ನ ಕವಿತಾ ಅಂತ ನಾನೊಂದು ಕವಿತಾ ಬರಿಬೇಕಾಯ್ತು. ಒಂದು ತಿಂಗಳವರೆಗೆ ನಾನು ಅವರ ಬದುಕು ಮತ್ತು ಸಾಧನೆ ಕುರಿತಾಗಿ ಅಭ್ಯಾಸ ಮಾಡಿ ಎಷ್ಟೋ ಸಾರೆ ಬರೆದು ಹರಿದು ಒಗೆದೆ. ನನಗೆ ತೃಪ್ತಿ ಕೊಡುವಂತ ಲಾವಣಿ ಹುಟ್ಲಿಲ್ಲ. ಇಬ್ಬರಿಗೆ ಸರ್ ಒತ್ತಡ ನನಗೆ. ಆಯ್ತೇನು ಪೊಲೀಸ್ ಪಾಟೀಲ್ರೆ ಅಂತ ಅವ್ರು ಕೇಳ್ತಿದ್ರು. ಸರ್ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದೆ. ಆದ್ರೆ ಸಮಾರಂಭದ ಹಿಂದಿನ ರಾತ್ರಿ ನಾನು ಈ ಲಾವಣಿಯನ್ನ ಬರೆದು ಅದನ್ನ ವೇದಿಕೆಯ ಮೇಲೆ ಹಾಡಿದಾಗ ವೇದಿಕೆಯ ಮುಂದಿನ ಸಾಲಿನಲ್ಲೇನೆ ಇಬ್ಬರಿಗೆ ಗುರುಗಳ ಜೊತೆಗೇನೆ ಸಿಂಪಿ ಲಿಂಗಣ್ಣನವರು ಕೂತಿದ್ರು. ನಾನು ಈ ಲಾವಣಿಯನ್ನ ಹಾಡೋದನ್ನ ಕೇಳಿ ನಡುವೆ 2-3 ಸಾರೆ ಎದ್ದು ನಿಂತು ಸಿಂಪಿ ಲಿಂಗಣ್ಣವರೇನೆ ಚಪ್ಪಾಳೆ ತಟ್ಟಿದ್ರು ಅನ್ನೋದು ನನಗೆ ದೊರೆತಂತ ಬಹಳಷ್ಟು ಬಹುಮಾನಗಳಿಗಿಂತ ದೊಡ್ಡದು ಅಂತ ನನಗನ್ನಿಸ್ತು. ಅಂದ್ರೆ ನನ್ನ ಲಾವಣಿ ದೊಡ್ಡದು ಅಂತ ಅಲ್ಲ, ಆ ಲಾವಣಿಯ ವಸ್ತುವಾಗಿದ್ದಂತಹ ಸಿಂಪಿ ಲಿಂಗಣ್ಣನವರ ಸಾಧನೆ ದೊಡ್ಡದು ಅಂತ ನಾನು ಹೇಳ್ಬೇಕಾಗ್ತದೆ. ಅದಕ್ಕಾಗಿ ಇವರ ಬಗ್ಗೆ ಹೀಗೆ ಮಾತಾಡ್ತಾ ನಿಮ್ಮ ಜೊತೆಗೆ ಒಂದು ಸಂವಾದ ಮಾಡುವಂಥ ಹಂಬಲ ನಂದು. ಶಿಕ್ಷಕ ಅನ್ನುವಂಥ ಇವ್ರ ಮುಖದ ಬಗ್ಗೆ ಒಂದಿಷ್ಟು ಆಲೋಚನೆ ಮಾಡೋಣ. ಶಿಕ್ಷಕ ಅಂದ್ರೇನು? ಶಿಕ್ಷಕ ಹೆಂಗಿರ್ಬೇಕು? ಶಿಕ್ಷಕ ಯಾಕಾಗಬೇಕು? ಮತ್ತೆ ಶಿಕ್ಷಕ ಯಾಕಾಗಿ ಬೇಕು? ಈ ಪ್ರಶ್ನೆಗಳನ್ನ ಶಿಕ್ಷಕ ಆಗ ಬಯಸುವ ಪ್ರತಿಯೊಬ್ಬನು ತನಗೆ ತಾನು ಕೇಳ್ಕೊಳ್ಬೇಕು. ಲಿಂಗಾತೀತವಾಗಿ ಈ ಮಾತನ್ನ ನಾನು ಹೇಳ್ತೇನೆ. ಆತ ಕೇಳ್ಕೋಬೇಕು ಅಂದ್ರೆ ಆಕೆ ಕೇಳ್ಕೋಬಾರ್ದು ಅಂತಲ್ಲ. ಶಿಕ್ಷಕ ಆಗಿರ್ಬೇಕಾದವ್ರು ಎಲ್ಲರೂ ಕೇಳ್ಬೇಕಾದಂತ ಪ್ರಶ್ನೆಗಳು ಇವು. ಕೊನೆಗೆ ನಾನು ಶಿಕ್ಷಕ ಆಗಿದ್ದೇನೆಯೇ ಅನ್ನುವಂತ ಪ್ರಶ್ನೆ ನಿವೃತ್ತಿಗೆ ಮುಂಚೆ ಕೇಳ್ಕೋಬೇಕು. ಇದನ್ನ ಕೇಳ್ಕೊಂಡವರು ಸಿಂಪಿ ಲಿಂಗಣ್ಣವರು. 35 ವರ್ಷ ಅನ್ನುವಂಥದ್ದು ಅವ್ರದೊಂದು ಅದು ಆತ್ಮಕತೆ. ಆ 35 ವರ್ಷಗಳ ಸೇವೆ 1925ನೇ ಇಸ್ವಿಯಲ್ಲಿ ಬತಗುಣಕಿಗೆ ಅವರು ಶಿಕ್ಷಕರಾಗಿ ಹೋದಂದಿನಿಂದ ಹಿಡಿದು ಚಡ್ಚಣದಲ್ಲಿ 1960ನೇ ಇಸ್ವಿಯಲ್ಲಿ ಅವರು ನಿವೃತ್ತರಾಗುವವರೆಗೆ ಈ 35 ವರ್ಷಗಳ ಸೇವಾ ಜೀವನ ಏನಿತ್ತಲ್ಲ ಇದ್ರ ಕುರಿತಾಗಿ ಅವರು ಹಂಚಿಕೊಂಡಿರುವಂತ ತಮ್ಮ ವಿಚಾರಗಳು ಇದರೊಳಗದಾವೆ. ಅದ್ರಾಗ ಅವರು ಕೇಳಿಕೊಂಡರ ಅವರ ಆತ್ಮಸಾಕ್ಷಿ ಏನಂತ ಉತ್ತರಿಸ್ತು ಅಂತಂದ್ರೆ, ಶಿಕ್ಷಕನ ಅಲ್ಲ ನೀನು, ಶಿಕ್ಷಕನ ವೇಷ ಧರಿಸಿದ ವಿದ್ಯಾರ್ಥಿಯ ಪಾತ್ರ ಆಡಿದವ. ಹೌ ಟ್ರೂ ಇಟ್ ಈಸ್. ನನಗೂ ಕೂಡ ಈಗ ಅನಿಸ್ತದೆ, ಇವತ್ತಿಗೂ ಕೂಡ ಅನಿಸ್ತದೆ. ಏನು ಅಂದ್ರೆ, ಹ್ಯಾವ್ ಐ ಬೀನ್ ಅ ಟೀಚರ್? ನೋ, ನಾಟ್ ಯೆಟ್. ಇನ್ನು ನಾನು ಶಿಕ್ಷಕ ಆಗಿಲ್ಲ ಅಂತಾನೆ ನನಗೆ ಅನಿಸ್ತದೆ. ಅಂದ್ರೆ ಅ ಟ್ರೂ ಟೀಚರ್ ಇಸ್ ದ ಒನ್ ಹೂ ನೆವರ್ ಸೀಸಸ್ ಟು ಲರ್ನ್. ನಿಜವಾದ ಶಿಕ್ಷಕ ಯಾರು ಅಂತಂದ್ರೆ, ಯಾರು ಕಲಿಯೋದನ್ನ ಎಂದೂ ನಿಲ್ಲಿಸೋದಿಲ್ವೋ ಅವನಿಗೆ ಮಾತ್ರ ನಿಜವಾದ ಶಿಕ್ಷಕ ಆಗುವಂತ ಅರ್ಹತೆ ಬರ್ತದೆ. ಅಂದ್ರ ಪ್ರತಿಯೊಬ್ಬ ಶಿಕ್ಷಕನು ಒಬ್ಬ ನಿರಂತರ ವಿದ್ಯಾರ್ಥಿ ಆಗಿರ್ಬೇಕಾಗ್ತದೆ ಅನ್ನುವಂಥದ್ದು. ವಿದ್ಯಾರ್ಥಿಯಾಗುವುದೆಂದರೆ ಹುಡುಕುವುದು, ಜ್ಞಾನಾರ್ಜನೆಗಾಗಿ ಹಸಿವು, ನಿದ್ರೆ, ಚಿತ್ತ ಪಳಗಿಸುವುದು. ವಿದ್ಯಾರ್ಥಿಯಾಗುವುದೆಂದರೆ ಹುಡುಕುವುದು, ಜ್ಞಾನಾರ್ಜನೆಗಾಗಿ ಹಸಿವು, ನಿದ್ರೆ, ಚಿತ್ತ ಪಳಗಿಸುವುದು. ಕಾಳ ಕತ್ತಲೆ ಹರಿಯಲು ತಾನೇ ದೀಪವಾಗುವುದು. ಸೂರ್ಯಮುಖಿಯಾಗಿ ತೆರೆದ ಕಣ್ಣು, ದೂರದೃಷ್ಟಿ, ಆರ್ದ್ರ ಹೃದಯ ಪಡೆದುಕೊಂಡು ಪ್ರಳಯಕ್ಕೆ ತಡೆಗೋಡೆಯಾಗುವುದೆಂದ ಸದ್ಗುರು ಬಸವಲಿಂಗ ಅನ್ನೋದು ನನ್ನ ವಚನ ಮತ್ತು ನನ್ನ ಬದ್ಧತೆ. ಹಿಂಗ ಅತ್ಯುತ್ತಮ ವಿದ್ಯಾರ್ಥಿ ಆಗ್ಲಾರ್ದ ಅತ್ಯುತ್ತಮ ಶಿಕ್ಷಕ ಆಗೋದು ಸಾಧ್ಯ ಇಲ್ಲ. ಮಕ್ಕಳಿಗೆ 1 ತಾಸು ಕಲಿಸ್ಬೇಕಾದ್ರೆ 4 ತಾಸು ಅಧ್ಯಯನ ಮಾಡದೆ ಹೋದ್ರೆ ಶಿಕ್ಷಕನಾಗುವ ಅರ್ಹತೆ ಬರುವುದಿಲ್ಲ.
ಇದನ್ನ ಸಿಂಪಿಯವರು ಉದ್ದಕ್ಕೂ ಪಾಲಿಸಿಕೊಂಡು ಬಂದರು. ಅವರು ನಿರಂತರ ಅಧ್ಯಯನ ಮಾಡಿಕೊಂಡಿದ್ದವರು. ಅವರು ಓದಿದ ಪುಸ್ತಕಗಳಿಗೆ ಲೆಕ್ಕ ಇಲ್ಲ ಅನ್ನೋದನ್ನ ಅಂದ್ರೆ ನಾನು ಬನಹಟ್ಟಿಯಲ್ಲಿ ಅಧ್ಯಾಪಕನಾಗಿ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಸಿಂಪಿ ಲಿಂಗಣ್ಣವರು ನಮ್ಮೂರಿಗೆ ಗಣೇಶ ಚತುರ್ಥಿಯ ಸಂದರ್ಭದಲ್ಲಿ ವಿಶೇಷ ಉಪನ್ಯಾಸ ನೀಡಲಿಕ್ಕೆ ಬಂದಾಗ ಅವರು ಧ್ವನಿ ಬೆಳಗಲಿ ಅನ್ನುವಂಥ ನಮ್ಮಲ್ಲಿ ಒಬ್ಬರು ಸಾಹಿತಿಗಳಿದ್ರು, ಕಾದಂಬರಿಕಾರರು. ಅವರು ಮನೆಗೆ ಬಂದಿರ್ತಿದ್ರು. ಆ ಸಂದರ್ಭದಲ್ಲಿ ಅವರು ಮಾತಾಡ್ಕೊಳ್ಳೋದನ್ನ ನಾನು ಕೇಳ್ತಿದ್ದೆ. ನಿನ್ನೆ ಅವರ ಮೊಮ್ಮಗ ಪ್ರಸಾದ್ ಅವರು ಮತ್ತು ನನ್ನ ಅಂದ್ರೆ ಅವರ ಶ್ರೀಮತಿಯವರು ನನ್ನ ಜೊತೆಗೆ ಒಂದು 3-4 ಗಂಟೆ ಕಳೆದು ಹೋದ್ರು. ಆ ಸಂದರ್ಭದಲ್ಲಿ ಸಿಂಪಿಯವರ ಬಗ್ಗೆ ಇಡೀ ಆ ಕುಟುಂಬದ ಒಂದು ಬದ್ಧತೆಯ ಬಗ್ಗೆ ನಾವು ಮಾತಾಡ್ಕೊಂಡಿವಿ. ಅದು ಅವರ ವೃತ್ತಿಯ ಉದ್ದಕ್ಕೂ ಕೂಡ ಕಂಡು ಬರುವಂಥ ಮಾತದು. ಅಂದ್ರೆ ಶಿಕ್ಷಕ, ಆದರ್ಶ ಶಿಕ್ಷಕ ಆದವ ಹೇಗಿರ್ಬೇಕು ಅಂತ ನಮ್ಮನ್ನು ನಾವು ಕೇಳ್ಕೋಬೇಕು. ನಮ್ಮ ಅಂತರಾತ್ಮ ಅದಕ್ಕೆ ಉತ್ತರ ಕೊಡಬೇಕು. ಆ ಅಂತರಾತ್ಮದಿಂದ ಹೊರಹೊಮ್ಮಿದಂಥ ಆ ಭಾವನೆಗಳು ಏನಿರ್ತವೆ ಅನ್ನೋದನ್ನ ನಾನು ಪ್ರಶ್ನೆ ಮಾಡಿಕೊಂಡಾಗ ಹುಟ್ಟಿದಂಥ ಈ ವಚನದಲ್ಲಿ ನಾನು ಹಿಡಿದಿಟ್ಟಿದ್ದೆ. ಬರೀ ಓದು ಬರಹ ಕಲಿಸುವ ಯಂತ್ರವಲ್ಲ ಗುರು, ಚಿಂತನಶೀಲ, ಕ್ರಿಯಾಶೀಲ, ಸುಶೀಲ, ಅಧ್ಯಯನಶೀಲ, ವಿದ್ಯಾಪ್ರೇಮಿ, ವಿದ್ವಾಂಸ, ನಿರಂತರ ಶೋಧಕ, ಸತ್ಯನಿಷ್ಠ, ಸೃಜನ ಹೃದಯಿ, ಪ್ರೇಮಮಯಿ, ದೀನ ಬಂಧು, ಕಾರುಣ್ಯ ಸಿಂಧು, ಗುಣಗ್ರಾಹಿ, ಸ್ವಾಭಿಮಾನದ ಗಣಿ, ಶ್ರಮ ಸಂಸ್ಕೃತಿಯ ರಾಯಭಾರಿ, ಸಮಯ ಪರಿಪಾಲಕ, ಅಭಯ ಸಾಧಕ, 1000 ಮೌಲ್ಯಗಳ ಒಟ್ಟು ಮೊತ್ತವೇ ಶಿಕ್ಷಕ. 1000 ಮೌಲ್ಯಗಳ ಒಟ್ಟು ಮೊತ್ತವೇ ಶಿಕ್ಷಕ. ಹಕ್ಕು ಮತ್ತು ಹೊಣೆ, ನಿತ್ಯ ಚಲಾವಣೆ ನಾಣ್ಯದ 2 ಮುಖಗಳು ನೋಡಯ್ಯ. ಬಹಳಷ್ಟು ಜನ ಹಕ್ಕುಗಳ ಬಗ್ಗೆ ಮಾತಾಡ್ತಾರೆ, ಹೊಣೆಗಾರಿಕೆಯ ಬಗ್ಗೆ ಮಾತಾಡೋದಿಲ್ಲ ಅಲ್ಲ. ಇದನ್ನ ಒಬ್ಬ ಆದರ್ಶ ಶಿಕ್ಷಕ ಸಹಿಸಿಕೊಳ್ಳೋದಿಲ್ಲ. ಹಾಗೆ ಹಕ್ಕು ಮತ್ತು ಹೊಣೆ, ನಿತ್ಯ ಚಲಾವಣೆ ನಾಣ್ಯದ 2 ಮುಖಗಳು ನೋಡಯ್ಯ. ಹಾಳು ಹರಟೆಯಲ್ಲ ಗುರುವಾಣಿ, ಹಾಳು ಹರಟೆಯಲ್ಲ ಗುರುವಾಣಿ, ಅದು ನುಡಿ ನೈವೇದ್ಯ ನೋಡ ಸದ್ಗುರು ಬಸವಲಿಂಗ. ನನ್ನ ಈ ವಚನ ಕೆಲವರಿಗೆ ಅತಿ ಆಯ್ತು ಅಂತ ಅನಿಸಿದ್ದು ಉಂಟು. ಯಾಕಂದ್ರೆ ಈ ಎಲ್ಲ ಗುಣಗಳನ್ನ ಒಬ್ಬ ಶಿಕ್ಷಕನಲ್ಲಿ ಪಡೆಯೋದು ಸಾಧ್ಯ ಅದನಾ ಅಂತ ಇಲ್ಲ. ಮನುಷ್ಯ ಅಂದ್ರೆ ಏನು ಅನ್ನೋದನ್ನ ಮನುಷ್ಯನಾದವ ಡಿಫೈನ್ ಮಾಡ್ಬೇಕು. ಆ ವ್ಯಾಖ್ಯೆಯನ್ನ ನಾವು ನಮಗೆ ನಾವೇ ಹೇಳಿಕೊಂಡು ನೋಡಬೇಕು. ಡು ಯು ಪೊಸೆಸ್ ಆಲ್ ದೀಸ್ ಕ್ವಾಲಿಟೀಸ್ ಅಂತ ಕೇಳ್ಕೋಬೇಕು. ನಿನ್ನಲ್ಲಿ ಈ ಎಲ್ಲ ಗುಣಗಳದಾವೇನು? ಇಲ್ಲ. 10ರಲ್ಲಿ 5ಕ್ಕಿಂತ ಹೆಚ್ಚಿದ್ರೇನೆ ನೀನು ಆದರ್ಶಕ್ಕೆ ಹತ್ರ ಅಂತ. ಆ ರೀತಿಯಾದಂಥ ಒಂದು ವ್ಯಕ್ತಿತ್ವ ಸಿಂಪಿಯವರದಾಗಿತ್ತು. ಇದರಲ್ಲಿ ಹೇಳಿದಂತಹ ಹಲವು ಗುಣಗಳೇನಿದ್ವಲ್ಲ, ಇದರಲ್ಲಿ ಕೆಲವು ಅನ್ನೋದಕ್ಕಿಂತ ಹೆಚ್ಚಿನ ಗುಣಗಳು ಅವರಲ್ಲಿ ಇದ್ದು ಅನ್ನೋದನ್ನ ನಾವು ಉದ್ದಕ್ಕೂ ಗುರುತಿಸ್ಕೊಂಡು ಹೋಗ್ತೇವೆ. ಇಂಥವ್ರಿಗೆ ಪ್ರಶಸ್ತಿ ಪುರಸ್ಕಾರ ಸಿಗೋದೇನ್ ಮಹಾ. ಸಿಂಪಿ ಲಿಂಗಣ್ಣವ್ರಿಗೆ ರಾಷ್ಟ್ರ ಪ್ರಶಸ್ತಿ ಬಂತು ಅನ್ನೋದು ನಮಗೂ ನಿಮಗೂ ಎಲ್ಲರಿಗೂ ಗೊತ್ತಿದೆ. ಅಂದ್ರೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರಿಂದ ರಾಷ್ಟ್ರ ಪ್ರಶಸ್ತಿಯನ್ನ ಸ್ವೀಕಾರ ಮಾಡಿದಂಥ ಸಿಂಪಿ ಲಿಂಗಣ್ಣವರಿಗೆ 35 ವರ್ಷಗಳ ಸೇವೆ ಸಲ್ಲಿಸಿದ ನಂತರವೂ ಕೂಡ ಸೇವೆ ಅವರಿಗೆ ಬೇಸರ ಆಗಿರ್ಲಿಲ್ಲ, ಬಾಳು ಕೀಸರಾಗಿರ್ಲಿಲ್ಲ. ಅದ್ಭುತ ಅನಿಸ್ತದೆ. 35 ವರ್ಷ ಸೇವೆ ಸಲ್ಲಿಸಿದ ಮೇಲೆ ಸಾಕಪ್ಪ ಸಾಕು, ಯಾವಾಗ ಹೋಗಿ ನಾನು ಆರಾಮ್ ತಗೊಂಡೇನೋ ಅಂತ ಅನ್ನೋದು ಅದಲ್ಲ, ಅದಿರ್ಲಿಲ್ಲ ಅವ್ರಿಗೆ. ಅವರು ನೊಂದುಕೊಂಡು ಹೇಳ್ತಾರೆ, ಏನು ಅಂತಂದ್ರೆ, ಅಲ್ಲ ನಾನು
ಒಬ್ಬ ಬಡ ಶಿಕ್ಷಕ ಆಗಿದ್ದರಿಂದ ನನಗೆ ಈ ನಿವೃತ್ತಿ ನೋವು ಕೊಟ್ರಲ್ಲ, ಆದ್ರೆ ಅದೇ ನಾನು ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಒಬ್ಬ ಪ್ರಧಾನಮಂತ್ರಿ ಆಗಿದ್ರೆ ನಿನಗೆ ವಯಸ್ಸಾಯ್ತು ನಿವೃತ್ತ ಆಗು ಅಂತ ಅಂತಿದ್ರೇನು ಅನ್ನುವಂಥ ಮಾತನ್ನ ಹೇಳ್ತಾರೆ. ಅಂದ್ರೆ ಎಂಥ ಜೀವನೋತ್ಸಾಹ ಇತ್ತು ಅವರಲ್ಲಿ, ಮಕ್ಕಳ ಜೊತೆಗೆ ಇರಬೇಕು ಅನ್ನುವಂಥ ಉತ್ಸಾಹ ಇತ್ತು ಅಂತ ಅನ್ನೋದನ್ನ ನಾವು ಗಮನಿಸ್ಬೇಕು. ಇದು ಕೇವಲ ವೇತನದ ಆಸೆಗಾಗಿ ಅವರು ಹೇಳಿದ ಮಾತಲ್ಲ, ಅದು ಅವರಲ್ಲಿ ಇದ್ದಂಥ ಒಂದು ಅಭೀಪ್ಸೆಯ ಗುರುತು, ಕುರುಹು ಅಂತ ಅನ್ನೋದನ್ನ ನಾವು ತಿಳ್ಕೊಂಡಿದ್ದೇವೆ. ಇನ್ನ ಇಷ್ಟೆಲ್ಲ ಮಾತಾಡಿದ ಮೇಲೆ ಅವರೊಬ್ಬ ಪರಿಪೂರ್ಣ ಶಿಕ್ಷಕರಾಗಿದ್ರು ಅಂತ ಸರ್ಕಾರ ಗುರುತಿಸಿ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಕೊಡ್ತು ಅಂದ್ರೆ ಆ ಒಂದು ಮುಖದ ಬಗ್ಗೆ ಹೆಚ್ಚು ಮಾತಾಡೋದು ಬೇಡ. ಇನ್ನು ಎರಡನೇದ್ದು, ಒಬ್ಬ ಲೇಖಕರಾಗಿ, ಸಾಹಿತಿಯಾಗಿ ಸಿಂಪಿ ಲಿಂಗಣ್ಣವರು ಏನ್ ಮಾಡಿದ್ರು ಎಲ್ಲ ಹೇಳೋದಕ್ಕಿಂತ ಒಂದು ಮಾತು ಹೇಳೋದೇನು ಅಂತಂದ್ರೆ, 100ಕ್ಕಿಂತ ಹೆಚ್ಚು ಕೃತಿಗಳನ್ನ 16 ಪ್ರಕಾರಗಳಲ್ಲಿ ಅವರು ರಚನೆ ಮಾಡಿ ಈ ನಾಡಿಗೆ, ನುಡಿಗೆ ಅರ್ಪಿಸಿದ್ರು. ಒಬ್ಬ ವ್ಯಕ್ತಿ ತನ್ನ ಬದುಕಿನಲ್ಲಿ 100ಕ್ಕಿಂತ ಹೆಚ್ಚು ಕೃತಿಗಳನ್ನು ರಚನೆ ಮಾಡೋದು ಅಂದ್ರೆ ಸಾಮಾನ್ಯ ಮಾತಲ್ಲ. ಅದು ಸಿಂಪಿ ಲಿಂಗಣ್ಣವರು 100ಕ್ಕಿಂತ ಹೆಚ್ಚು ಕೃತಿಗಳನ್ನ ರಚನೆ ಮಾಡಿದ್ರು ಅನ್ನೋದನ್ನ ಅವರ ಒಂದು ಸಾಹಿತ್ಯದ ಒಂದು ಪಟ್ಟಿ ನೋಡಿದ್ರೆ ನಮಗೆ ಅರ್ಥ ಆಗ್ತದೆ. ಜನಪದ ಸಾಹಿತ್ಯದಲ್ಲಿ ಅವರು ಗರ್ತಿಯ ಹಾಡು ಅಂದ್ರೆ ಹಲಸಂಗಿ ಗೆಳೆಯರು ಕೂಡ ಕೂಡಿ ಅದನ್ನ 1931ರಲ್ಲಿ ಪ್ರಕಟ ಮಾಡಿದ್ರು. ಜೀವನ ಸಂಗೀತ ಅನ್ನೋದು ಕೂಡ ಪಿ ಧೂಲಾ ಅವರು ಕೂಡ ಮಾಡಿದ್ದು 1933ರಲ್ಲಿ. ಉತ್ತರ ಕರ್ನಾಟಕದ ಜನಪದ ಕಥೆಗಳು 1970ರಲ್ಲಿ. ರಸವಿಮರ್ಶೆ ಅವರ ಅಂದ್ರೆ ರಸವಿಮರ್ಶೆ ಕುರಿತಾಗೂ ಕೂಡ ಅವರು ಚಿಂತನೆ ಮಾಡಿದ್ರು ಅನ್ನೋದಕ್ಕೆ ಗರತಿಯ ಬಾಳು ಅನ್ನುವಂಥದ್ದು 1953ರಲ್ಲಿ ಬಂತು. ಜನಾಂಗದ ಜೀವಾಳ 1959ರಲ್ಲಿ ಬಂತು. ಲಾವಣಿಗಳು 1975ರಲ್ಲಿ ಬಂತು. ಕಿರಿದರೊಳೆ ಪಿರಿದರ್ಥದ ಚಲಕ 1976ರಲ್ಲಿ. ಉತ್ತರ ಕರ್ನಾಟಕದ ಜನಪದ ಗೀತೆಗಳು 1976ರಲ್ಲಿ. ಗರತಿಯ ಬಾಳ ಸಂಹಿತೆ 1986ರಲ್ಲಿ. ಗಾದೆಗಳ ಗಾರುಡಿ 1988ರಲ್ಲಿ. ಸೊ ಹೀಗೆ 8ರಿಂದ 10 ಗ್ರಂಥಗಳನ್ನ ಜನಪದ ಕ್ಷೇತ್ರಕ್ಕೆ ಸಂಬಂಧಿಸಿದ ಹಾಗೆ ಅವರು ಕೊಟ್ರು. ಅವು ಬರೀ ಗ್ರಂಥಗಳಲ್ಲ, ಗ್ರಂಥ ರತ್ನಗಳು. ಕಾರಣ ಏನು ಅಂತಂದ್ರೆ, ನಶಿಸಿ ಹೋಗಬಹುದಾಗಿತ್ತಂತ ಒಂದು ಪರಂಪರೆಯನ್ನ ಹಿಡಿದಿಟ್ಟು ನಮಗೆ ಕೊಡುವಂತ ಒಂದು ಪ್ರಯತ್ನವನ್ನ ಅವರು ಮಾಡಿದರು. ಮತ್ತೆ ಅವ್ರ ಕವನ ಸಂಕಲನಗಳು, ಅದರೊಳಗೆ ಮುಗಿಲು ಜೇನು ಅನ್ನುವಂಥದ್ದು, ಮಾತೃವಾಣಿ ಒಂದು, ಶ್ರುತಾಶ್ರುತ ಮತ್ತು ಸಾಯಿ ಕೊಲ್ಲನು. ಇದಲ್ಲದೆ ಮಿಲನ ಅನ್ನುವಂಥ ಒಂದು ಅನುವಾದದ ಕಾವ್ಯ ಸಂಕಲನ ಕೂಡ ಬಂತು. ನಾನಾಗ್ಲಿ ಅಥವಾ ನವೋದಯ ಕಾಲಘಟ್ಟದ ಯಾವುದೇ ಸಾಹಿತಿ ಅಥವಾ ವಿಮರ್ಶಕ ಆಗ್ಲಿ ಹೇಳೋ ಮಾತೇನು ಅಂತಂದ್ರೆ, ಸಿಂಪಿ ಲಿಂಗಣ್ಣನವರು ಕವಿ ಅನ್ನೋದಕ್ಕಿಂತ ಒಬ್ಬ ಗದ್ಯ ಬರಹಗಾರ, ಶ್ರೇಷ್ಠ ಗದ್ಯ ಬರಹಗಾರ ಅನ್ನೋದೇ ಒಳ್ಳೆಯದು ಅಂತ ಅಂತಾರೆ. ಯಾಕಂದ್ರೆ ಅವರ ಗದ್ಯ ತುಂಬಾ ಅದ್ಭುತವಾದಂತಹದ್ದು. ಅವರ ಸಂಭಾಷಣಾ ಶೈಲಿ, ನವರಾದ ಹಾಸ್ಯ, ಮತ್ತೆ ಇದು ತುಂಬಾ ಎಲ್ಲ ಇರುವಂತಹ ರೂಪಕಗಳು ಏನದಾವಲ್ಲ, ಇವು ಅವರ ಗದ್ಯಕ್ಕೆ ಒಂದು ಶ್ರೇಷ್ಠತೆಯನ್ನ ತಂದುಕೊಟ್ಟಂತಹ ಮೌಲ್ಯಗಳು. ಅದಕ್ಕಾಗಿ ಅವರ ಪೂಜಾ ಮತ್ತು ನಮಸ್ಕಾರ ಅನ್ನುವಂಥ ಗದ್ಯ ಗೀತೆಗಳು ಅಂತ ಅವ್ರು ಬರೆದ್ರು. ಗದ್ಯ ಗೀತೆಗಳು ಅಂದ್ರೆ ಒಬ್ಬ ಶ್ರೇಷ್ಠ ಲೇಖಕನ ಪದ್ಯದಲ್ಲಿ ಗದ್ಯ, ಗದ್ಯದಲ್ಲಿ ಪದ್ಯ ಹಾಸು ಹೊಕ್ಕಾಗಿರ್ತವೆ ಅಂತಂಗ ಅವರ ಪದ್ಯ ಮತ್ತು ಗದ್ಯ ಹಾಸು ಹೊಕ್ಕಾಗಿ ಇದ್ದು ಅಂತ ಅನ್ನುವಂಥದ್ದನ್ನ ನಾವು ಗಮನಿಸ್ತೇವೆ. ಆಮೇಲೆ ಅವರ ಪ್ರಬಂಧಗಳು ಬಹಳ ಶ್ರೇಷ್ಠ ಮಟ್ಟದವಾಗಿದ್ದು ಅಂತ ಅನ್ನೋದನ್ನ ನಾವು ಗುರುತಿಸ್ತೇವೆ. ಜೀವನ ದೃಷ್ಟಿ, ಸ್ವರ್ಗದೋಲೆಗಳು, ಬಾಳಬಟ್ಟೆ, ಆರ್ಯ
ಆರ್ಯ ದೇಶಭಕ್ತಿ, ಭಾರತದ ಭವ್ಯ ಸಿದ್ಧತೆ, ಭಾರತದ ಸಾಂಸ್ಕೃತಿಕ ಸಂಘಟನೆ, ತಲೆಮಾರಿನ ಹಿಂದೆ, ಸನ್ಯಾಸಿ ದಿಬ್ಬ, ಬಾಳ ಬೇಸಾಯ, ಬದುಕಿನ ಬೆಲೆ, ಸಾಹಿತ್ಯ ಸಂಪರ್ಕ, ನಾಟ್ಯ ಸಾಧನೆ, 100 ಗಡಿಗೆ ಒಂದು ಬಡಿಗೆ. ಇವೆಲ್ಲದರೊಳಗೆ ನನಗೆ ಬಹಳಷ್ಟು ನನ್ನನ್ನು ಆವರಿಸಿಕೊಂಡಂತಹ ಕೃತಿಗಳು ಅಂತಂದ್ರೆ ಸ್ವರ್ಗದ ಒಲೆಗಳು ಮತ್ತು 100 ಗಡಿಗೆ ಒಂದು ಬಡಿಗೆ. ಸ್ವರ್ಗದ ಒಲೆಗಳು ಒಂದು ಹೊಸ ಪರಿಕಲ್ಪನೆಯನ್ನೇ ಅವರು ನಮಗೆ ಕೊಟ್ಟರು. ಅದರ ಮೂಲಕ ನಾನು ವಿದ್ಯಾರ್ಥಿಯಾಗಿದ್ದಾಗಲೇ ಈ ಪುಸ್ತಕವನ್ನ ಓದಿ ಒಂದು ರೀತಿಯಲ್ಲಿ ಹುಚ್ಚು ಹಿಡಿಸ್ಕೊಂಡು ಬಿಟ್ಟಿದ್ದೆ ನಾನು. ಅಂದ್ರೆ ನಾವು ಯಾರನ್ನ ಮಾದರಿ ಅಂತ ತಿಳ್ಕೊಂಡಿರ್ತೇವೆ, ಯಾರನ್ನ ನಮ್ಮ ಆದರ್ಶ ಅಂತ ತಿಳ್ಕೊಂಡಿರ್ತೇವೆ, ಅಂತಹ ಶರಣರು, ಸಂತರು ಅಲ್ಲಿ ಬರೆದಂತಹ ಪತ್ರಗಳನ್ನ ಅವರು ಊಹಿಸಿಕೊಂಡು ತುಂಬಾ ಅದ್ಭುತವಾದ ರೀತಿಯಲ್ಲಿ ಬರೆದಿರ್ತಾರೆ. ಅಂದ್ರೆ ಸ್ವರ್ಗದಿಂದ ಬಸವಣ್ಣ, ಅಲ್ಲಮ್ಮ ಪ್ರಭು, ಅಕ್ಕ ಮಹಾದೇವಿ, ಮತ್ತೆ ಎಲ್ಲ ಶರಣರು, ಹೀಗೆ ಅವರೆಲ್ಲ ಬರೆದಂಥ ಓಲೆಗಳನ್ನ ಮತ್ತೆ ಅವರ ಚಿಂತನೆಯ ಮೂಲಕ ಈ ಬದುಕಿನ ಕುರಿತಾಗಿರುವಂತಹ ಅವರ ಕಾಳಜಿ, ಜೀವಪರ ಕಾಳಜಿಯನ್ನ ಸ್ವರ್ಗದ ಓಲೆಗಳು ಬಿಂಬಿಸ್ತವೆ ಅನ್ನುವಂಥದ್ದು. ಹಾಗೆ ಅವರ ಪ್ರಬಂಧಗಳಲ್ಲಿ ಈ ಜೀವನ ಪ್ರೀತಿ ಮತ್ತು ಜೀವನೋತ್ಸಾಹ ಎರಡು ಉಕ್ಕಿ ಬಂದದ್ದನ್ನು ನಾವು ಗಮನಿಸ್ತೇವೆ. ಅವರ ಮಾತು ಮತ್ತು ಬರಹದಲ್ಲಿ ವಿಡಂಬನೆ ಎಷ್ಟು ತೀವ್ರವಾಗಿ ಇರ್ತದೆ ಅಂತಂದ್ರೆ ನಗಿಸಿನೇ ಅವರು ಚುರುಕು ಮುಟ್ಟಿಸ್ತಾರೆ ಅನ್ನೋದು. ಡಾಕ್ಟರ್ ಜಿ ಆರ್ ತಮಗೊಂಡ ಅವರು ಒಬ್ಬ ಸರ್ಜನ್. ಅವರು ಸರ್ಕಾರಿ ಸೇವೆಯಲ್ಲಿ ಇದ್ದಾಗ ಅವರು ಚಡಚಣದ ಸರ್ಕಾರಿ ಆಸ್ಪತ್ರೆಗೆ ಅವರು ಮುಖ್ಯ ವೈದ್ಯಾಧಿಕಾರಿಯಾಗಿ ಬಂದಿರ್ತಾರೆ. ತಮಗೊಂಡವರು ಯಾವತ್ತೂ ಆಲೋಚನೆ ಮಾಡೋದೇನು ಅಂದ್ರೆ ಕನ್ನಡ ನಾಡು ಮತ್ತು ನುಡಿ, ಅದರ ಜೊತೆಗೆ ನಮ್ಮ ಸಮಾಜ ಉನ್ನತ ಸ್ಥಾನದಲ್ಲಿ ಇರಬೇಕು ಅನ್ನುವಂಥದ್ದು. ಹಾಗಾಗಿ ಅವರು ಈ ಕನ್ನಡದ ಸೇವೆಯನ್ನ ತಮ್ಮ ವೃತ್ತಿಯಲ್ಲೇ ಇದ್ದುಕೊಂಡು ಮಾಡುವಾಗ ಒಂದು ಸಮಾರಂಭವನ್ನ ಏರ್ಪಡಿಸಿ ಸರ್ಕಾರಿ ದವಾಖಾನೆಗೆ ಈ ಸಿಂಪಿ ಲಿಂಗಣ್ಣವರನ್ನ ಮುಖ್ಯ ಅತಿಥಿಯಾಗಿ ಕರೀತಾರೆ. ಅವರು ತಮ್ಮ ಅತಿಥಿ ಭಾಷಣ ಮಾಡುವಾಗ ಹೇಳಿದ ಮಾತನ್ನ ತಮಗೊಂಡವರು ನನಗೆ ಮೇಲಿನ ಮೇಲೆ ಹೇಳ್ತಿದ್ರು. ನಾನು ಅದನ್ನೆಂದೂ ಮರೀಲಿಕ್ಕಾಗೋದಿಲ್ಲ ಅಂತ. ಅವ್ರು ಏನ್ ಹೇಳಿದ್ರು ಅಂತಂದ್ರೆ, ಜಿ ಆರ್ ತಮಗೊಂಡವರು ವೈದ್ಯಾಧಿಕಾರಿಯಾಗಿ ಇಲ್ಲಿಗೆ ಬರೋದಕ್ಕಿಂತ ಮುಂಚೆ ಇದು ಬರೀ ಖಾನೆ ಆಗಿತ್ತು, ಇವರು ಬಂದ ನಂತರ ಇದು ದವಾಖಾನೆ ಆಗಿದೆ ಅಂತ ಹೇಳಿದ್ರೆ ಅಲ್ಲಿ ಇದ್ದವರೆಲ್ಲ ಬಿದ್ದು ನಕ್ರಂತೆ. ಆದ್ರೆ ಅದನ್ನ ಖಾನೆ ಆಗಿಸಿದವರು ನಕ್ಕು ಆಮೇಲೆ ತಮ್ಮ ಬೆನ್ನು ಮುಟ್ಟಿ ಹೆಗಲು ಮುಟ್ಟಿ ನೋಡ್ಕೊಂಡ್ರು. ಇಂಥ ಅದ್ಭುತವಾದಂತಹ ವಿಡಂಬನೆ ಅವರ ಸಾಹಿತ್ಯ ಕೃತಿಗಳಲ್ಲಿ ಉದ್ದಕ್ಕೂ ಸಿಗ್ತದೆ ಅನ್ನೋದನ್ನ ನಾವು ಗಮನಿಸ್ತಾ ಬಂದಿದ್ದೀವಿ. ಮತ್ತೆ ಅವರು ಜೀವನ ಚರಿತ್ರೆಯನ್ನ ಬರೆಯುವಾಗ ಯಾರ ಬಗ್ಗೆ ಅವರಿಗೆ ಪ್ರೀತಿ ಇತ್ತೋ, ಯಾರನ್ನು ಅವರು ತಮ್ಮ ಆದರ್ಶ ಅಂತ ಭಾವಿಸ್ಕೊಂಡಿದ್ರೋ ಅಂಥವರ ಜೀವನ ಚರಿತ್ರೆಗಳನ್ನ ಬರ್ತಾರೆ. ಇದರಲ್ಲಿ ಮುಖ್ಯವಾಗಿ ಶ್ರೀ ಅರವಿಂದರು, ಶ್ರೀ ರವೀಂದ್ರರು, ಶ್ರೀ ಮಾತೆಯವರು ಇವರು ಕುರಿತಾಗಿ ಮತ್ತು ರಾಮಕೃಷ್ಣ ಪರಮಹಂಸರ ಕುರಿತಾಗಿ ಅವರು ಬರೀತಾರೆ. ಇದಲ್ಲದೆ ತುಂಬಾ ಸಣ್ಣ ವಯಸ್ಸಿನಲ್ಲೇನೆ, ಅಂದ್ರೆ ಇವ್ರಿಗೆ 7 ವರ್ಷ ಇದ್ದಾಗ ಮಧುರಚಂದ್ರಿಗೆ 9 ವರ್ಷ, ಆ ಹಂತದಲ್ಲೇನೆ ಅವರ ಸಂಪರ್ಕಕ್ಕೆ ಬಂದಂಥವರು. ಮುಂದೆ ಅಲಸಂಗಿ ಗೆಳೆಯರ ಬಳಗದಲ್ಲಿ ಇವರು ಸೇರಿಕೊಂಡ ನಂತರ ಅವರಿಬ್ರು ಅಂದ್ರೆ ಮಧುರಚಂದ್ರು ಮತ್ತು ಸಿಂಪಿ ಲಿಂಗಣ್ಣವರು ಹೇಗಿದ್ರು ಅಂತ ಅನ್ನೋದನ್ನ ವರ್ಣಿಸ್ತಾರೆ. ಏನು ಅಂತಂದ್ರೆ ಮಧುರಚಂದ್ರು ಲಿಂಗಣ್ಣನವರ
ಆತ್ಮ ಆಗಿದ್ರೆ ಲಿಂಗಣ್ಣನವರು ಮಧುರಚಂದ್ರ ಮತ್ತೊಂದು ಮೈಯೇ ಆಗಿದ್ರು ಅಂತ. ಹಿಂಗಾಗಿ ಮಧುರಚಂದ್ರ ಕುರಿತಾಗಿಯೂ ಕೂಡ ಅವರ 2 ಗ್ರಂಥಗಳನ್ನ ರಚನೆ ಮಾಡಿದ್ದಾರೆ. ದೇಶಭಕ್ತಿಯ ಕಥೆಗಳು ಅಂದ್ರೆ ದೇಶದ ನಾನಾ ಮಹಾಪುರುಷರ ಬಗ್ಗೆ ಅವರು ಬರೆದ್ರು. ಕನ್ನಡಿಗರ ಕುಲಗುರು ಅಂತ ವಿದ್ಯಾರಣ್ಯರ ಬಗ್ಗೆ, ಬಾಳಿನಲ್ಲಿ ಬೆಳಕು ಅನ್ನುವಂಥದ್ದು, ಭಕ್ತರಾಜ ಬಸವಣ್ಣ ಅಂತ, ಶ್ರೀ ಅರವಿಂದರು ಹಳ್ಳಿಯ ಮಹಾತ್ಮನ ಆಗ್ಲೇ ಹೇಳ್ದಂಗೆ ರೇವಣಸಿದ್ದಪ್ಪ ಮಾಸ್ತರ ಜೀವನ ಚರಿತ್ರೆ ಬರೆದ್ರು. ಪ್ರಿಯದರ್ಶಿ ಅಶೋಕ, ವಿಶ್ವಕವಿ ರವೀಂದ್ರ, ಮಧುರಚಂದ್ರ ಸ್ಮೃತಿಗಳು, ಶ್ರೀ ತಾಯಿಯವರು, ಸಿಡಿಲು ಸನ್ಯಾಸಿ, ಕನ್ನಡ ಕುಲದೀಪ್ ಬಸವಣ್ಣ, ರಾಮತೀರ್ಥರ ತೀರ್ಥ ಅಂತ, ಆಮೇಲೆ ನಾಮದೇವಿ, ಗುಡ್ಡಾಪುರ ದಾನಮ್ಮ, ಹಾವಿನಾಳ ಕಲ್ಲಯ್ಯ, ಹೀಗೆ ಅನೇಕ ಜೀವನ ಚರಿತ್ರೆಗಳನ್ನ ಬರೆದ್ರು. 35 ವರ್ಷ ಮತ್ತು ಬಾಳ ಸಂಜೆಯ ಹಿನ್ನೋಟ ಅನ್ನುವಂಥ 2 ಆತ್ಮ ಕಥೆಗಳು 2 ಭಾಗದಲ್ಲಿ, ಬೆಟ್ಟದ ಹೊಳೆ ಅನ್ನುವಂಥ ಒಂದು ಕಾದಂಬರಿ, ಸಾವಿನ ಸಮಸ್ಯೆ, ಪೃಥ್ವಿರಾಜ, ಲೋಕ ಸೇವೆ, ಜನಜೀವನ, ಚಂದ್ರಗುಪ್ತ, ಬುದ್ಧದೇವ, ಭಕ್ತಿ ರಹಸ್ಯ ಮತ್ತು ಸಪ್ತಪದಿ ಅನ್ನುವಂಥ 7-8 ನಾಟಕಗಳನ್ನ, ವಿಶೇಷವಾಗಿ ಏಕಾಂಕ ನಾಟಕಗಳನ್ನ ಅವರು ಬರೆದ್ರು. ನಾಟಕಗಳನ್ನ ಅವರು ತಾವು ಶ್ರೇಷ್ಠರ ಅನ್ನಿಸ್ಕೋಬೇಕು ಅಂತ ಬರೀಲಿಲ್ಲ. ತಾವು ಸೇವೆ ಸಲ್ಲಿಸ್ತಾ ಇರುವಂತ ಆ ಊರಿನ ಸ್ಥಿತಿಯನ್ನ ಉನ್ನತಗೊಳಿಸಬೇಕು, ಮತ್ತೆ ಜನರಿಗೆ ಅದರಿಂದ ಪ್ರಯೋಜನ ಆಗಬೇಕು, ಒಂದು ಸಾಂಸ್ಕೃತಿಕ ವಾತಾವರಣ ನಿರ್ಮಾಣ ಆಗಬೇಕು, ಒಡಕು ಇದ್ದಂಥ ಊರು ಒಂದಾಗಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ರಚನೆ ಮಾಡಿದಂಥ ನಾಟಕಗಳು. ಇದನ್ನ ನಾನು ಈಶ್ವರಚಂದ್ರ ಚಿಂತಾಮಣಿಯವರ ಬಗ್ಗೆ ಮಾತನಾಡುವಾಗಲೂ ಮಾತಾಡ್ತೇನೆ, ಎಸ್ ಹಿಪ್ಪರಿಗೆ ಅವರ ಬಗ್ಗೆ ಮಾತಾಡುವಾಗಲೂ ಮಾತಾಡ್ತೇನೆ, ಸಿಂಪಿ ಲಿಂಗಣ್ಣವ್ರ ಬಗ್ಗೆ ಮಾತಾಡ್ತೇನೆ, ನಬಿ ಪಟೇಲ್ ವಡಗೇರಿ ಅವ್ರ ಬಗ್ಗೆ ಮಾತಾಡುವಾಗಲೂ ಅಂದ್ರೆ ಇವರೆಲ್ಲ ಊರು ಒಂದಾಗ್ಲಿ ಅಂತ ಹೇಳಿ ಪರಿಶ್ರಮ ಪಟ್ಟಂಥವ್ರು, ತ್ಯಾಗ ಮಾಡಿದಂಥವ್ರು ಅನ್ನೋ ಕಾರಣಕ್ಕಾಗಿ ಇವರ ಸೇವೆ ತುಂಬಾ ತುಂಬಾ ಅದ್ಭುತವಾದಂತಹದ್ದು ಅನ್ನೋದನ್ನ ನಾವು ಮರೆಯೋ ಹಾಗಿಲ್ಲ. ಅನೇಕ ಅನುವಾದ ಕೃತಿಗಳನ್ನು ಅವರು ಮಾಡಿದ್ದಾರೆ. ಅದರೊಳಗೆ ರಾಮತೀರ್ಥರ ವಿಚಾರಗಳನ್ನ ನಮ್ಮ ಕನ್ನಡದ ಜನರಿಗೆ ಮುಟ್ಟಿಸ್ಬೇಕು ಅಂತ ಹೇಳಿ ಅವರು ಮಾಡಿದ್ದು. ಆಮೇಲೆ ಅರವಿಂದ್ರ ಸಾಹಿತ್ಯದ ಬಗ್ಗೆ ಅವರು ಮಾಡಿದರು. ಈ ಎಲ್ಲ ಸಾಧನೆಗಳನ್ನ ಜನರ ಬಳಿಗೆ ಕೊಂಡೊಯ್ಯುವಂತ ಅದ್ಭುತ ವಾಕ್ಪಟು ಅವರಾಗಿದ್ರು. ಅವರ ಭಾಷಣ ಕೇಳಲಿಕ್ಕೆ ಎಂದೂ ಬೇಸರ ಆಗ್ತಿರ್ಲಿಲ್ಲ ಅನ್ನೋದನ್ನ ನೀವಲ್ಲ, ಹಾಮ ನಾಯಕರು, ಕಾಪ್ಸೆ ಅವರು, ಚನ್ವೀರ್ ಕಣಿವಿ ಅವರು, ಇಂಥ ಎಲ್ಲ ವಿದ್ವಾಂಸರು ಹೇಳ್ತಿದ್ರು ಅವ್ರಿಗೆ, ಲಿಂಗಣ್ಣವರೇ ನಿಮ್ಮ ಭಾಷಣವನ್ನ ನೀವು ಬರೆದು ಓದ್ಬೇಡ್ರಿ, ನೀವು ನಿಮ್ಮ ಶೈಲಿಯಲ್ಲೇನೆ ಮಾತಾಡ್ರಿ, ನಮಗ್ ಕೇಳ್ಬೇಕು ಅನಿಸ್ತದಂತ. ಕೊಪ್ಪಳದ ಅವರ ಸಮ್ಮೇಳನಾಧ್ಯಕ್ಷರ ಭಾಷಣವನ್ನ ನಾನು ಮುಂದೆ ಕುಂತು ಕೇಳಿ ಆನಂದ ಪಟ್ಟಿದ್ದೇನೆ. ಅಂತಹ ಅದ್ಭುತವಾದಂತಹ ಭಾಷಣಕಾರ ಅವರು. ಹೀಗಾಗಿ ಈ 4 ಮುಖಗಳಲ್ಲೂ ಒಂದಕ್ಕೂ ಕುಂದು ಬರದ ರೀತಿಯಲ್ಲಿ ಅವರು ತಮ್ಮನ್ನ ರೂಪಿಸಿಕೊಂಡ್ರು ಅನ್ನೋದನ್ನ ನಾನು ಕಂಡಿದ್ದೀನಿ, ಅನುಭವಿಸಿದ್ದೀನಿ. ಮತ್ತೆ ಒಂದು ಭಾಗ್ಯ ಏನು ಅಂತಂದ್ರೆ, ಇಂಥವ್ರು ಬದುಕಿದ್ದಾಗ ನಾವು ಬದುಕಿದ್ವಿ ಅನ್ನೋದು ಅಷ್ಟೇ ಅಲ್ಲ, ಬನಹಟ್ಟಿಗೆ ಅವರು ಬಂದಾಗ ನನ್ನ ಮನೆಗೂ ಬಂದು ನನ್ನ ಜೊತೆಗೆ ಅವರು ಕೂತು ಹರಟಿದ್ದ ಅಲ್ಲದೇನೆ ನಮ್ಮ ಮನೆಯಲ್ಲಿ ಅವರು ಊಟ ಮಾಡಿ ಹೋದ್ರು ಅಂತನ್ನುವಂಥ ಭಾಗ್ಯ ನಂದು. ಹೀಗಾಗಿ ಅವರಿಗೆ ಸಂದಂತ ಪ್ರಶಸ್ತಿ ಪುರಸ್ಕಾರಗಳಲ್ಲಿ ಬಹಳ ಮುಖ್ಯವಾದಂತಹದ್ದು ಅನ್ನೋದನ್ನ ನಾನು ಈಗಾಗಲೇ ಹೇಳಿದೆ. ಅವರು ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷ ಆಗಿರೋದು ಅಂತ. ಅದರ ಜೊತೆಗೆ ರಾಷ್ಟ್ರ ಪ್ರಶಸ್ತಿ ಶಿಕ್ಷಕ ವೃತ್ತಿಗಾಗಿ ದೊರೆತದ್ದು, ಮತ್ತೆ ಗೌರವ ಸದಸ್ಯತ್ವ, ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಸದಸ್ಯತ್ವ ಅವರಿಗೆ ದೊರೆಯಿತು. ಕಲಬುರಗಿ ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಅವರಿಗೆ ಸಿಕ್ತು. ಇಂಥ ಅನೇಕ ಪ್ರಶಸ್ತಿ ಪುರಸ್ಕಾರಗಳು ಅವರಿಗೆ ಸಂದದ್ದು ದೊಡ್ಡದೇನಲ್ಲ. ಪ್ರಶಸ್ತಿಯಿಂದ ಅವರು ದೊಡ್ಡವರಾಗ್ಲಿಲ್ಲ, ಅವರಿಗೆ
ಪ್ರಶಸ್ತಿ ಪುರಸ್ಕಾರಗಳನ್ನ ಕೊಟ್ಟವರು ದೊಡ್ಡವರು ಆದ್ರು ಅಂತ ಅನ್ನುವಂಥ ಮಾತನ್ನ ಹೇಳ್ತಾ ಬೃಹತ್ ಆದದ್ರ ಬಗ್ಗೆ ಮಹತ್ತಾದದ್ರ ಬಗ್ಗೆ ಹೇಳಿ ಮುಗಿಸೋದು ಸಾಧ್ಯ ಇಲ್ಲ. ಹಾಗೆ ಇದೊಂದು ಮಹತ್ತು ಸಿಂಪಿ ಅನ್ನುವಂಥ ಮುತ್ತು, ಇದರ ಬಗ್ಗೆ ಹೇಳಿ ಮುಗಿಸೋದು ನನ್ನಿಂದ ಸಾಧ್ಯ ಇಲ್ಲ. ಅದಕ್ಕಾಗಿ ನಾನು ಸಿಂಪಿಯವರ ಕುರಿತಾದ ನನ್ನ ಮಾತುಗಳಿಗೆ ಒಂದು ಅಲ್ಪ ವಿರಾಮ ಹೇಳ್ತಾ, ನನಗೆ ಈ ಅವಕಾಶವನ್ನ ಮಾಡಿಕೊಟ್ಟಂಥ ಭೀಮಾಂತರಂಗದ ಗೆಳೆಯರಿಗೆ ಪ್ರೀತಿಯಿಂದ ವಂದನೆಗಳನ್ನ ಸಲ್ಲಿಸಿ, ಸಿಂಪಿಯವರ ಬಗ್ಗೆ ನಾನು ಹೇಳಿದ್ದು ಕೇವಲ 10% ಅಂತ ನನಗೆ ಅನಿಸ್ತದೆ. ಇನ್ನೂ 90% ಹೇಳಲೇಬೇಕಾದಂತಹದ್ದೇ. ಮತ್ತೆ ಮತ್ತೆ ನಾವು ನೀವೆಲ್ಲ ಸೇರಿದಾಗ ಅದ್ರ ಬಗ್ಗೆ ಮಾತಾಡ್ಕೊಳ್ಳೋಣ ಅಂತ ಹೇಳಿ ಹೇಳ್ತಾ, ಒಂದು ನನಗೆ ಬಹಳ ಅಭಿಮಾನದ ಸಂಗತಿ ಏನು ಅಂತಂದ್ರೆ, ಸಿಂಪಿ ಲಿಂಗಣ್ಣವರ ಮೊಮ್ಮಗ ಪ್ರಸಾದ್ ಅವರು, ಡಾಕ್ಟರ್ ಈಶ್ವರ ಸಿಂಪಿ ಅವರ ಚಿರಂಜೀವ ಅವರು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ರು ಕೂಡ ಅವರ ಅಜ್ಜನನ್ನ ಅಮರಗೊಳಿಸುವಂತ ಅನೇಕ ಯೋಜನೆಗಳನ್ನ ಹಮ್ಮಿಕೊಂಡು ಅವರು ಓಡಾಡ್ತಾ ಇದ್ದಾರೆ. ಅವರು ಸೊಸೆ ಅಂದ್ರೆ ಪ್ರಸಾದ್ ಅವರ ಶ್ರೀಮತಿಯವರು ಅಂದ್ರೆ ಸಿಂಪಿ ಲಿಂಗಣ್ಣ ಅವರ ಮಗನ ಸೊಸೆ ಆಗಿರುವವರು ಕೂಡ ಎಷ್ಟು ತಾದಾತ್ಮ್ಯ ಅದರೊಳಗೂ ಹೊಂದಿದ್ದಾರೆ ಅಂತಂದ್ರೆ ನಿಜವಾಗಿಯೂ ಅಭಿಮಾನ ಅನಿಸ್ತದೆ. ಇಂಥವ್ರು ಸಿಗೋದು ಬಹಳ ಅಪರೂಪ. ಆ ಕಾರಣಕ್ಕಾಗಿ ನಾನು ಅವರನ್ನೂ ಕೂಡ ವಂದಿಸ್ತಾ, ಅವ್ರ ಮಕ್ಕಳಾದಂತಹ ವೀರೇಂದ್ರ ಸಿಂಪಿ ಅವರು ಅದ್ಭುತವಾದಂತಹ ಲಲಿತ ಪ್ರಬಂಧಕಾರರು, ಈಶ್ವರ್ ಸಿಂಪಿ ಅವರು ಒಳ್ಳೆ ಅರ್ಥಶಾಸ್ತ್ರ ಪ್ರಾಧ್ಯಾಪಕರಾಗಿದ್ರು ಕೂಡ ಒಳ್ಳೆ ಕಥೆಗಾರರಾಗಿದ್ರು ಅವರು ಅನ್ನೋದು ನನಗೆ ಗೊತ್ತಿದೆ. ಇವರೆಲ್ಲರ ಸಂಪರ್ಕ ಮತ್ತು ಒಡನಾಟ ನನಗೆ ದೊರೆತದ್ದು. ಜೊತೆಗೆ ಸಿಂಪಿ ಲಿಂಗಣ್ಣವರ ಹೆಸರಿನಿಂದ ಜಾನಪದ ಕ್ಷೇತ್ರದಲ್ಲಿ ಕೆಲಸ ಮಾಡಿದವರಿಗೆ ಕೊಡುವಂಥ ಮೊಟ್ಟ ಮೊದಲ ಪ್ರಶಸ್ತಿಯನ್ನ ನನ್ನ ಎಂಥ ಚಂದಿತ್ತ ಹಿಂದೂಸ್ತಾನ ಅನ್ನುವಂಥ ಲಾವಣಿ ಸಂಕಲನಕ್ಕೆ ಕೊಟ್ಟಂಥ ಚಡಚಣದ ಬಂಧುಗಳಿಗೂ ಕೂಡ ನಾನು ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತುಗಳಿಗೆ ಒಂದು ವಿರಾಮ. ನಮಸ್ಕಾರ. ಸರ್ ದಯವಿಟ್ಟು ಎಂತ ಚಂದಿತ್ತು ಹಿಂದೂಸ್ತಾನ ಅನ್ನೋದನ್ನ ಲಾವಣಿಯನ್ನ ತಾವ್ ಹಾಡ್ಬೇಕಂತೇಳಿ ಬಹಳಷ್ಟು ಸ್ನೇಹಿತರು ಶಿವಾನಂದ ಔಟಿ ಸರ್ ಆದಿಯಾಗಿ ಬಹಳ ಜನ ಪ್ರೀತಿಯಿಂದ ಕೇಳ್ತಾ ಇದ್ದಾರೆ ಸರ್. ನೀವು ಸಮಯ ಬಹಳ ಆಯ್ತು ಅಂತ ನಾನು ನನ್ನ ಮಾತು ಮೊಟಕುಗೊಳಿಸಿದ್ದೆ. ಪರವಾಗಿಲ್ಲ ಸರ್ ಹಾಡಿ ಸರ್. ನಿಮ್ ಪ್ರೀತಿಗೆ ನಾನು ಏನು ಮಾತಾಡ್ಲಿಕ್ಕೆ ಆಗೋದಿಲ್ಲ. ಕುಂತ ಕೇಳರಿ ಸರ್ವ ಜನ ಎಲ್ಲ ಕೌತುಕದ ಮಾತೋ ಮೈಲಾರ ದೇವ. ಏ ಕುಂತ ಕೇಳರಿ ಸರ್ವ ಜನ ಎಲ್ಲ ಕೌತುಕದ ಮಾತೋ ಮೈಲಾರ ದೇವ. ದೇವರು ಹುಟ್ಟಿದ ಭೂಮಿಯ ಮ್ಯಾಲ ರಾಕ್ಷಸರವತಾರೋ ಮೈಲಾರ ದೇವ. ಎಂತ ಚಂದಿತ್ತ ಹಿಂದೂಸ್ತಾನ ಚಿಂದ್ಯಾಗಿ ಹೋತೋ ಮೈಲಾರ ದೇವ. ತ್ಯಾಗಿ ಮಾಡಿದ ಮಂಚದ ಮ್ಯಾಲ ಕೂಗಿ ಕುಂತಾವೋ ಮೈಲಾರ ದೇವ. ತನಗ ತಾನು ತನಗಂಬು ಮಂತರ ಎಲ್ಲೆಲ್ಲೋ ಮೈಲಾರ ದೇವ. ಎಲ್ಲರೂ ನಮ್ಮವರಂಬು ಜಾಗದಾಗ ಯಾರಿಗೆ ಯಾರಿಲ್ಲೋ ಮೈಲಾರ ದೇವ. ನಂಬಿಗೆ ಸಂಪತ್ತ ಇಲ್ಲದಾಗಿ ಹೋತು ತಂಬಿಗೆ ಸಿಗದಾತೋ ಮೈಲಾರ ದೇವ. ಏ ನಂಬಿಗೆ ಸಂಪತ್ತ ಇಲ್ಲದಾಗಿ ಹೋತು ತಂಬಿಗೆ ಸಿಗದಾತೋ ಮೈಲಾರ ದೇವ. ವೇದ ಹುಟ್ಟಿದ ಭೂಮಿಯ ಮ್ಯಾಲ ಬೂದಿ ಗುಡ್ಡ ಬಿತ್ತೋ ಮೈಲಾರ ದೇವ. ಮೂಡಲದಾಗ
ಸೂರ್ಯ ಮುಳುಗಿದರ ಪಡುವಲ ಗುಲ್ಲೆದ್ದೋ ಮೈಲಾರ ದೇವ ಬಡಗಣದೊಳಗ ಬಡಿಗಿ ಬಂದೂಕ ತೆಂಕಣದೊಳಗ ತಪ್ಪಿಲ್ಲ ನರಕ ಅಗಲ ತುಂಬ ನಿಗಿ ನಿಗಿ ಕೆಂಡಾತೋ ಮೈಲಾರ ದೇವ ಕುಂತ ಕೇಳರಿ ಸರ್ವ ಜನ ಎಲ್ಲ ಕೌತುಕದ ಮಾತೋ ಮೈಲಾರ ದೇವ ದೇವರು ಹುಟ್ಟಿದ ಭೂಮಿಯ ಮ್ಯಾಲ ರಾಕ್ಷಸರವತಾರೋ ಮೈಲಾರ ದೇವ ಕ್ವಾಟಿ ಬಿದ್ದರೂ ಕೋಟಿ ಬೇಕೆಂಬ ಚಂಡಾಳರ ಬೀಡೋ ಮೈಲಾರ ದೇವ ಕೋಟಿ ಕೋಟಿ ಜೀವ ತೆಗೆದು ಕಟ್ಟಿದ ಕ್ವಾಟಿ ಹಿಂದುಸ್ತಾನೋ ಮೈಲಾರ ದೇವ ಕ್ವಾಟಿ ಬಿದ್ದರೂ ಕೋಟಿ ಬೇಕೆಂಬು ಚಂಡಾಳರ ಬೀಡೋ ಮೈಲಾರ ದೇವ ವಚನಕ್ಕೆ ಸರತಾಗಿ ನಡೆದ ಶರಣರ ನಾಡ ನಮ್ಮದಿತ್ತೋ ಮೈಲಾರ ದೇವ ಏ ವಚನಕ್ಕೆ ಸರತಾಗಿ ನಡೆದ ಶರಣರ ನಾಡ ನಮ್ಮದಿತ್ತೋ ಮೈಲಾರ ದೇವ ಸುಳ್ಳ ಸಂಪತ್ತ ಗಾಳೆ ಹಾಕಿಯಿಂದ ಭೂಮಿ ಆಳತಾರೋ ಮೈಲಾರ ದೇವ ಎಲ್ಲಿ ಹುಡುಕಿದರು ಕಳ್ಳ ಸಿಗವಲ್ಲ ಹ್ಯಾಂಗ ಮಾಡುದಿನ್ನೋ ಮೈಲಾರ ದೇವ ಬಿಳಿಯ ವಸ್ತ್ರದ ಒಳಗ ಮುಚ್ಚಿದ ಸುಳ್ಳ ಬಯಲಿಗಾಕೋ ಮೈಲಾರ ದೇವ ನಾನಾ ವಸ್ತ್ರಗಳ ಒಳಗ ಮುಚ್ಚಿದ ಸುಳ್ಳ ಬಯಲಿಗಾಕೋ ಮೈಲಾರ ದೇವ ಕರೆ ಬಿತ್ತಿ ಬೆಳೆದ ಭೂಮಿಯ ಮ್ಯಾಲ ಸುಳ್ಳ ಬೀಜ ಯಾಕೋ ಮೈಲಾರ ದೇವ ಜೊಳ್ಳ ಹಾರಿ ಹೋಗಿ ಗಟ್ಟಿ ಉಳಿಯೋ ಹಂಗ ಮೆಟ್ಟ ಹಚ್ಚಿತೂರೋ ಮೈಲಾರ ದೇವ ಕೊಣ್ಣೂರ ಚಿನುಮಾಯಿ ಕಂದ ಬಾಪುಗೌಡ ಬೇಡ ತಾನ ನಿನಗೋ ಮೈಲಾರ ದೇವ ಈ ಕೊಣ್ಣೂರ ಚಿನುಮಾಯಿ ಕಂದ ಬಾಪುಗೌಡ ಬೇಡ ತಾನ ನಿನಗೋ ಮೈಲಾರ ದೇವ ಖರೆ ಉಳಿಸವರ ರಟ್ಟಿ ಮನಸ್ಸ ನೀ ಗಟ್ಟಿ ಮಾಡಬೇಕೋ ಮೈಲಾರ ದೇವ ಕುಂತ ಕೇಳರಿ ಸರ್ವ ಜನ ಎಲ್ಲ ಕೌತುಕದ ಮಾತೋ ಮೈಲಾರ ದೇವ ದೇವರು ಹುಟ್ಟಿದ ಭೂಮಿಯ ಮ್ಯಾಲ ರಾಕ್ಷಸರವತಾರೋ ಮೈಲಾರ ದೇವ ದೇವರು ಹುಟ್ಟಿದ ಭೂಮಿಯ ಮ್ಯಾಲ ರಾಕ್ಷಸರವತಾರೋ ಮೈಲಾರ ದೇವ. ನಮಸ್ಕಾರ. ಭೀಮಾಂತರಂಗ ಜಗಲಿಯಲ್ಲಿ ತಮ್ಮ ಅದ್ಭುತ ಉಪನ್ಯಾಸದ ಹೂವನ್ನ ಅರ್ಪಿಸಿರುವ ಖ್ಯಾತ ಸಾಹಿತಿಗಳು ಆದ ಪ್ರೊಫೆಸರ್ BR ಪೊಲೀಸ್ ಪಾಟೀಲ್ ಸರ್ಗೆ ವಂದನೆಗಳು ಮತ್ತು ಕೃತಜ್ಞತೆಗಳನ್ನ ಹೇಳ್ತಾ, ಇವತ್ತಿನ ಈ ಉಪನ್ಯಾಸದಲ್ಲಿ ಶ್ರೀ ಸಿಂಪಿ ಲಿಂಗಣ್ಣನವರ ಮೊಮ್ಮಗ ಪ್ರಸಾದ ಸಿಂಪಿಯವರು ಸಹಿತ ಭಾಗವಹಿಸಿದ್ದಾರೆ, ವೀಕ್ಷಿಸ್ತಾ ಇದ್ದಾರೆ ಕಾರ್ಯಕ್ರಮವನ್ನ. ಅವರಿಗೂ ಸಹಿತ ಸ್ವಾಗತ ಮತ್ತು ಕೃತಜ್ಞತೆಗಳನ್ನ ಸಲ್ಲಿಸ್ತಾ, ಈಗ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂತಹ ಶ್ರೀ ರಾಘವೇಂದ್ರ ಕುಲಕರ್ಣಿ ಸರ್ ಸಂಕ್ಷಿಪ್ತವಾಗಿ ತಮ್ಮ ಅಧ್ಯಕ್ಷೀಯ ಮಾತುಗಳನ್ನು ಹೇಳ್ಬೇಕಂತ ಹೇಳಿ ಅವರಲ್ಲಿ ಕೇಳ್ಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಭೀಮಾಂತರಂಗ ಜಗಲಿಯ ಯಶಸ್ವಿ 3ನೇ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಈ ದಿನ ಪ್ರೊಫೆಸರ್ BR ಪೊಲೀಸ್ ಪಾಟೀಲ್ರು ಈಗಾಗಲೇ ಸುಮಾರು 1 ಗಂಟೆ 10 ನಿಮಿಷಗಳ ಕಾಲ ಸುಶ್ರಾವ್ಯವಾಗಿ ತಮ್ಮ ಲಾವಣಿಗಳ ಮೂಲಕವಾಗಿ ನಮ್ಮೆಲ್ಲರನ್ನ ಡಾಕ್ಟರ್ ಸಿಂಪಿ ಲಿಂಗಣ್ಣನವರ ಜಾನಪದ ಸಾಹಿತ್ಯದಲ್ಲಿ ತಲ್ಲೀನರನ್ನಾಗಿ ಮಾಡಿರ್ತಕ್ಕಂತಹ ಪ್ರೊಫೆಸರ್ BR ಪೊಲೀಸ್ ಪಾಟೀಲರಿಗೆ ಪ್ರಾರಂಭದಲ್ಲಿ ವಂದನೆಗಳನ್ನು ಸಲ್ಲಿಸ್ತಾ, ಡಾಕ್ಟರ್ ಸಿಂಪಿ ಲಿಂಗಣ್ಣನವರ ಜೀವನದ ಕುರಿತು ಭೀಮಾಂತರಂಗ ಜಗಲಿಯ ಮೂಲಕವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ಉಪನ್ಯಾಸ ಮಾಲಿಕೆಯಲ್ಲಿ ಈಗಾಗಲೇ ಪೊಲೀಸ್ ಪಾಟೀಲರು
ಸವಿಸ್ತಾರವಾಗಿ ಇಡೀ ಜೀವನದುದ್ದಕ್ಕೂ ಡಾಕ್ಟರ್ ಸಿಂಪಿ ಲಿಂಗಣ್ಣನವರ ವ್ಯಕ್ತಿತ್ವವನ್ನ ಬಾಲ್ಯದ 7 ವರ್ಷದಿಂದ ಹಿಡಿದು ನಿವೃತ್ತಿ ಜೀವನ ತದನಂತರದ ಜೀವನದ ಕುರಿತು ಕೂಡ ಅದ್ಭುತವಾಗಿ ನಮ್ಮೆಲ್ಲರ ಎದುರಿಗೆ ಇಟ್ಟಿದ್ದಾರೆ. ಆದರೂ ಸಹಿತ ಈ ಸಂದರ್ಭದಲ್ಲಿ ಅಧ್ಯಕ್ಷೀಯವಾಗಿ ನಾನು ಮಾತಾಡ್ತಕ್ಕಂಥದ್ದು ಏನೂ ಉಳಿದಿಲ್ಲ. ಆದರೂ ಕೂಡ ಡಾಕ್ಟರ್ ಸಿಂಪಿ ಲಿಂಗಣ್ಣವರು 1992ರಲ್ಲಿ ಕೊಪ್ಪಳದಲ್ಲಿ ನಡೆದ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷೀಯ ಭಾಷಣವನ್ನ ಮಾಡುವ ಸಂದರ್ಭದಲ್ಲಿ ನಾನೇನು 9ನೇ ತರಗತಿ ಓದ್ತಾ ಇದ್ದೆ. ನಮ್ಮ ತಂದೆಯವರು ಅಲ್ಲಿ ಕರ್ಕೊಂಡು ಹೋಗಿದ್ರು ನನ್ನನ್ನು. ಈಗ ತಾನೇ BR ಪೊಲೀಸ್ ಪಾಟೀಲ್ ಹೇಳಿದ್ರು ಅವರ ಅಧ್ಯಕ್ಷೀಯ ಭಾಷಣವನ್ನ ಮುಂದ್ಗಡೆ ಸಾಲಿನಲ್ಲಿ ಕುತ್ಕೊಂಡು ನೋಡಿದೆ ಅಂತ. ನಾನು ಮುಂದ್ಗಡೆ ಸಾಲಿನಲ್ಲಿ ಕುತ್ಕೊಂಡು ನೋಡುವಂತ ಭಾಗ್ಯ ಇರದೇ ಇದ್ರು ಕೂಡ ಮಧ್ಯದ ಸಾಲಿನಲ್ಲಿ ಕುತ್ಕೊಂಡು ಅವರ ನುಡಿಗಳನ್ನ ಆಲಿಸಿದ್ದೆ. ಅಂತ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದಲ್ಲಿ ಕೂಡ ತಮ್ಮ ಜಾನಪದ ಗತ್ತನ್ನು ಬಿಟ್ಟು ಕೊಡದ ಒಬ್ಬ ಮಹಾ ಜಾನಪದ ಭೀಷ್ಮ ಆ ಉದ್ಘಾಟನಾ ಭಾಷಣದ ಪ್ರಾರಂಭದಲ್ಲಿ ಹೇಳ್ತಾರೆ, ಗಿಲಗಿಲ್ಲ ಗಿಲ್ಲಕ್ಕ ನಡಿ ನಮ್ಮ ಹೊಲಕ್ಕ ಶೀತನಿ ತಿಲಕ್. ಗಿಲಗಿಲ್ಲ ಗಿಲ್ಲಕ್ಕ ನಡಿ ನಮ್ಮ ಹೊಲಕ್ಕ ಶೀತನಿ ತಿಲಕ್ ಅನ್ನುವಂತ ಈ ಒಂದು ಜಾನಪದ ಸೊಗಡಿನ ಮಾತಿನ ಮುಖಾಂತರವಾಗಿನೇ ಆ ಅಖಿಲ ಭಾರತ 72ನೇ ಸಮ್ಮೇಳನಕ್ಕೆ ಉದ್ಘಾಟನೆ ಇರತಕ್ಕಂತ ಡಾಕ್ಟರ್ ಸಿಂಪಿ ಲಿಂಗಣ್ಣವರು ಒಂದು ಅತ್ಯಂತ ಅಭಿಮಾನದಿಂದ ಇವತ್ತಿನ ದಿವಸ ನಾನು ಹೇಳಬೇಕಾಗಿದೆ. ಡಾಕ್ಟರ್ ಸಿಂಪಿ ಲಿಂಗಣ್ಣವರ ಮನೆಯಲ್ಲಿ ನಮ್ಮ ತಂದೆಯವರ ಆರೋಗ್ಯ ಇಲಾಖೆ ಈಗ ತಾನೇ ಪೊಲೀಸ್ ಪಾಟೀಲ್ ಮಾತಾಡ್ಬೇಕಾದ್ರೆ ಹೇಳಿದ್ರು. ಡಾಕ್ಟರ್ ತಮ್ಗೊಂಡವರ ಒಂದು ಉದಾಹರಣೆಯನ್ನು ಕೊಟ್ಟು, ಡಾಕ್ಟರ್ ತಮ್ಗೊಂಡವರ ಅಧೀನದಲ್ಲಿ ನಮ್ಮ ತಂದೆ ಕೆಲಸ ಆರೋಗ್ಯ ಇಲಾಖೆಯಲ್ಲಿ ಮಾಡಬೇಕಾದ್ರೆ ಸುಮಾರು 6 ವರ್ಷಗಳ ಕಾಲ ಡಾಕ್ಟರ್ ಸಿಂಪಿ ಲಿಂಗಣ್ಣವರ ಮನೆಯಲ್ಲಿ ನಮ್ಮ ತಂದೆಯವರು ಬಾಡಿಗೆ ಮನೆಯಲ್ಲಿದ್ದರು. ಆಗನೇ ಅವರ ಮನೆಯಲ್ಲಿಯೇ ನನ್ನ ಜನ್ಮ 1977ರಲ್ಲಿ ಆಯ್ತು. ಹೀಗಾಗಿ ಸಿಂಪಿ ಲಿಂಗಣ್ಣವರನ್ನ ನಾವು ದೊಡ್ಡವರಾಗಿ ನಾನೇನು ಕಂಡಿಲ್ಲ. ಆ ಚಿಕ್ಕವರಿರ್ಬೇಕಾದ್ರೆ ನನ್ನನ್ನು ಎತ್ತಿ ಆಡಿಸಿದ್ದಾರೆ ಅಂತ ಒಬ್ಬ ಪುಣ್ಯಾತ್ಮ ಮಹಾತ್ಮನ ಕೈಯಲ್ಲಿ ನನಗೂ ಕೂಡ ಸ್ಪರ್ಶ ಆಗಿದೆ ಅನ್ನುವಂತ ಅಭಿಮಾನವನ್ನು ನಾನು ವ್ಯಕ್ತಪಡಿಸ್ತಾ ಇದ್ದೇನೆ. ಅಂತ ಒಬ್ಬ ಮಹಾನ್ ಚೇತನ, ಹಳ್ಳಿಯ ಜಾನಪದ ಗಾರುಡಿಗ, ಜಾನಪದ ತಜ್ಞ, ಜಾನಪದ ಭೀಷ್ಮ, ಅವರನ್ನು ಯಾವ ಮುಖಾಂತರ ಹೊಗಳಿದ್ರು ಕೂಡ ಕಡಿಮೆನೇ ಇದೆ. ಅಂತ ಒಬ್ಬ ಡಾಕ್ಟರ್ ಸಿಂಪಿ ಲಿಂಗಣ್ಣವರು ಶಿಸ್ತು, ಸಮಯ ಪ್ರಜ್ಞೆ ಬಗ್ಗೆ ಸಾಕಷ್ಟು ಜೀವನದಲ್ಲಿ ಕಲಿಸಿರ್ತಕ್ಕಂತ ವಿದ್ಯಾರ್ಥಿಗಳಿಗೆ ತಮ್ಮ ಜೀವನವನ್ನೇ ಆದರ್ಶಮಯವಾಗಿ ವಿದ್ಯಾರ್ಥಿಗಳ ಜೀವನದುದ್ದಕ್ಕೂ ಕಲಿಸಿಕೊಟ್ಟಿರ್ತಕ್ಕಂಥ ಒಬ್ಬ ಶ್ರೇಷ್ಠ ಶಿಕ್ಷಕರಾಗಿ ಜೀವನ ನಡೆಸಿದ್ದಾರೆ. ಇಂಥವರ ಬಗ್ಗೆ ಈಗಾಗಲೇ ಪೊಲೀಸ್ ಪಾಟೀಲರು ಸವಿಸ್ತಾರವಾಗಿ ಹೇಳಿದ್ದಾರೆ. ಇನ್ನೇನು ಹೇಳೋದು ಉಳಿದಿಲ್ಲ. ಆದ್ರೂ ಕೂಡ ಡಾಕ್ಟರ್ ಸಿಂಪಿ ಲಿಂಗಣ್ಣವರ ಜೀವನ ಅತ್ಯಂತ ಮಾದರಿಯ ಆದರ್ಶ ಜೀವನ ಆಗಿದೆ ಅನ್ನುವಂತ ಮಾತನ್ನ ಹೇಳ್ತಾ, ಭೀಮಾಂತರಂಗ ಜಗಲಿಯ ಈ ಒಂದು 3ನೇ ಉಪನ್ಯಾಸ ಮಾಲಿಕೆಗೆ ಅಧ್ಯಕ್ಷೀಯ ಸಮಾರೋಪ ನುಡಿಗಳಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಸರ್ವರಿಗೂ ಅಭಿನಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ತಮ್ಮ ಅಧ್ಯಕ್ಷೀಯ ಮಾತುಗಳನ್ನು ಆಡಿರ್ತಕ್ಕಂತ ಶ್ರೀ ರಾಘವೇಂದ್ರ ಕುಲಕರ್ಣಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಈಗ ಸಮಾರೋಪದ ಸಂಕ್ಷಿಪ್ತವಾಗಿ YZ ಬ್ರದರ್ಸ್ ಅವರು ಮಾಡ್ಬೇಕಂತ ಹೇಳಿ ಕೇಳ್ತಾರೆ. YZ ಬ್ರದರ್ಸ್ ಸರ್. ಓಕೆ ಸರ್. ಇಂದು ಉಪನ್ಯಾಸ ಮಾಲಿಕೆಯಲ್ಲಿ ಸಿಂಪಿ ಲಿಂಗಣ್ಣವರ ಕುರಿತು ಉಪನ್ಯಾಸ ಕಾರ್ಯಕ್ರಮ ನೆರವೇರಿಸಿಕೊಟ್ಟಿರ್ತಕ್ಕಂಥ ನಮ್ಮ ಈ ಒಂದು ಭಾಗದ ಖ್ಯಾತ ಸಾಹಿತಿಗಳಲ್ಲಿ ಹೊರವರಾಗಿರುವ ಶ್ರೀ BR ಪೊಲೀಸ್ ಪಾಟೀಲ್ ಸರ್ ಅವರು ಇಲ್ಲಿವರೆಗೆ ಸವಿಸ್ತರವಾಗಿ ಸಿಂಪಿ ಲಿಂಗಣ್ಣನವರ ಒಂದು ಸಾಹಿತ್ಯಕ್ಕೆ ಸಾಗರವನ್ನೇ ನಮ್ಮ ಮುಂದೆ ಬಿಚ್ಚಿಟ್ಟಿದ್ದಾರೆ. ಆ ಮಹನೀಯರಿಗೆ ನಮ್ಮ ಸಾಹಿತ್ಯ ವೇದಿಕೆ ಪರವಾಗಿ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇನೆ. ಅದರಂತೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಕಾರ್ಯಕ್ರಮ ಸಂಕ್ಷಿಪ್ತವಾಗಿ ತಮ್ಮ ಅಧ್ಯಕ್ಷ ನುಡಿಗಳನ್ನಾಡಿರ್ತಕ್ಕಂಥ ಶ್ರೀ ರಾಘವೇಂದ್ರ ಕುಲಕರ್ಣಿ ಸರ್ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ತರನಾಗಿ ಈ ಕಾರ್ಯಕ್ರಮದಲ್ಲಿ ಸ್ವಾಗತ ಮತ್ತು ಪರಿಚಯವನ್ನು ಮಾಡಿಕೊಟ್ಟಿರ್ತಕ್ಕಂಥ ಶ್ರೀಯುತ CM ಬಂಡಗಾರ್ ಸರ್ ಅವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮ ನಿರೂಪಣೆ ಮಾಡಿರ್ತಕ್ಕಂಥ ಶ್ರೀಯುತ ಗೀತಯೋಗಿ ಸರ್ ಅವರಿಗೂ, ಹಾಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರತಕ್ಕಂಥ ಅವರಿವರನ್ನದೇ ಎಲ್ಲರನ್ನು ನಮ್ಮ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ನಿಂತಿರತಕ್ಕಂಥ ಎಲ್ಲ ಮಹನೀಯರಿಗೂ ವಂದನೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈಗ ನನ್ನ ಸಮಾರೋಪ ಭಾಷಣವನ್ನ ಮುಗಿಸ್ತಾ ಇದ್ದೇನೆ.
ಸಮಾರೋಪದ ನುಡಿಗಳನ್ನ ಆಡಿರ್ತಕ್ಕಂಥ ಸ್ನೇಹಿತರಾದ ಶ್ರೀ ವೈಸಿ ಬ್ರಾದರ್ಸ್ ಅವರಿಗೆ ಗೊತ್ತಾ. ಈಗ ಈ ವೇದಿಕೆಯಲ್ಲಿರುವ ಉಪಸ್ಥಿತರಿರುವ ಶ್ರೀ CM ಬಂಡ್ಕರ್ ಸರ್, ಪ್ರೊಫೆಸರ್ BR ಪೊಲೀಸ್ ಪಾಟೀಲ್ ಸರ್, ಶ್ರೀ ರಾಘವೇಂದ್ರ ಕುಲಕರ್ಣಿ ಅವರು, ಶ್ರೀ ವೈಸಿ ಬ್ರಾದರ್ ಸರ್, ಘನ ಉಪಸ್ಥಿತ ವಹಿಸಿರ್ತಕ್ಕಂಥ ಶ್ರೀ DN ಅಕ್ಕಿ ಸರ್ ಮತ್ತು ವೀಕ್ಷಿಸಿರ್ತಕ್ಕಂಥ ಎಲ್ಲರಿಗೂ ಕೃತಜ್ಞತೆಗಳನ್ನು ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮ ಇಲ್ಲಿಗೆ ಕೊನೆಗೊಳ್ಳುತ್ತದೆ. ನಮಸ್ಕಾರ ಸರ್. ಒಂದು ನಿಮಿಷ. BR ಪೊಲೀಸ್ ಪಾಟೀಲ್ ಸರ್ ಅವರು ಬಹುತೇಕ ಅವರ ಆರೋಗ್ಯ ಸರಿ ಇಲ್ಲ, ಆದ್ರೂ ಈ ಕಾರ್ಯಕ್ರಮಕ್ಕೆ ಒಪ್ಪಿ ಬದ್ಧತೆಯಿಂದ 1 ಗಂಟೆಗಳ ಕಾಲ ಅದು 2 ಲಾವಣಿಗಳನ್ನ ಹಾಡಿ ಅವ್ರು ಏನೋ ಒಬ್ಬ ಸಾಹಿತ್ಯದ ವಿದ್ಯಾರ್ಥಿಯಾಗಿ, ಸಾಹಿತ್ಯದ ಈಗ ಪರ್ವತ ಆಗಿದ್ದಾರೆ, ಆದ್ರೂ ಕೂಡ ಸಾಹಿತ್ಯದ ವಿದ್ಯಾರ್ಥಿಯಾಗಿ ತಮ್ಮ ಬದ್ಧತೆಯನ್ನ ಪ್ರದರ್ಶಿಸಿದ BR ಪೊಲೀಸ್ ಪಾಟೀಲ್ ಸರ್ಗೆ 101 ನಮನಗಳನ್ನ ಅರ್ಪಿಸ್ತೇನೆ. ಜೊತೆಗೆ ಇನ್ನೊಂದು ಪ್ರಕಟಣೆ ಏನಂದ್ರೆ, ಮುಂದಿನ 4ನೇ ಶನಿವಾರ 4th ಸ್ಯಾಟರ್ಡೆ ಇದೇ ಹಲಸಂಗಿಯ ಗೆಳೆಯರ ಬಳಗದ ಮತ್ತೊಬ್ಬ ಚೇತನ P. ದುಲಾ ಸಾಹೇಬ್ರವರ ಕುರಿತು ಸಿಂದಗಿಯ ಖ್ಯಾತ ಕಥೆಗಾರರು, ನಾಡಿನ ಹೆಸರಾಂತ ಲೇಖಕರು, ನಮ್ಮ ವಿದ್ಯಾಗುರುಗಳಾದ ಡಾಕ್ಟರ್ ಚೆನ್ನಪ್ಪ ಕಟ್ಟಿ ಸರ್ ಅವರು P. ದುಲಾ ಸಾಹೇಬ್ರ ಕುರಿತು 1 ತಾಸಿನ ಉಪನ್ಯಾಸವನ್ನು ನೀಡಲಿದ್ದಾರೆ. ಇವತ್ತು ಜಾಯಿನ್ ಆದ ರೀತಿಯಲ್ಲಿ ಎಲ್ಲರೂ ನಮ್ಮ ಸಾಹಿತ್ಯಾಸಕ್ತರು, ಗುರುಗಳು, ಎಲ್ಲ ಗಣ್ಯರು ಜಾಯಿನ್ ಆಗಬೇಕು. ಆ ಕಾರ್ಯಕ್ರಮವನ್ನು ವೀಕ್ಷಿಸ್ಬೇಕಂತ ಹೇಳಿ ಆಶಿಸಿ ಮತ್ತೊಮ್ಮೆ ತಮಗೆಲ್ಲರಿಗೂ ಅಭಿವಂದಿಸಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಮಸ್ಕಾರಗಳು. ನಮಸ್ಕಾರ.